ವಾರ್ಧಿಂ ರಾಷ್ಟ್ರೇಶ ಭಾ. ವಾರ್ಧಿಂ ರಾಷ್ಟ್ರೇಶ ಭಾ ಯಾವ ಅಕ್ಷರ ನಿಷೇಧ ಮಾಡ್ತಾರಂತ ಅಂದಾಜು ಮಾಡಿದ್ದೇನೆ. ವಾರ್ಧಿಂ ರಾಷ್ಟ್ರೇಶ ಭಾ. ಸಂಖ್ಯಾಬಂಧದವರು ಕೇಳ್ಬೋದು, ಉದ್ದಿಷ್ಟ ಅಕ್ಷರದ ವಿಷಯ ಕೊಡಿ, ತೊಂದರೆ ಇಲ್ಲ. ಉದ್ದಿಷ್ಟ ಅಕ್ಷರದವರು ವಿಷಯ ಕೊಡಿ. ವಾರ್ಧಿಂ ರಾಷ್ಟ್ರೇಶ ಭಾ. ಭೀಮಸೇನ ದೇವರ ಬಾಲ್ಯಲೀಲೆಯ ಬಗ್ಗೆ. ಭೀಮಸೇನ ದೇವರ ಬಾಲ್ಯಲೀಲೆಯ ಬಗ್ಗೆ ಒಂದು ಪದ್ಯ ಆಗಬೇಕು. ಆಯ್ತು, ಆಗಬಹುದು. ವಾರ್ಧಿಂ ರಾಷ್ಟ್ರೇಶ ಭಾ. ನೀವು ಎಣಿಸಿದ್ದನ್ನು ನಿಷೇಧ ಮಾಡುವುದಿಲ್ಲ, ವಕಾರ ನಿಷೇಧ. ವಕಾರ ನಿಷೇಧ ಮಾಡ್ತೀರಿ. ರಿಯಾ ಭಾರ್ಯ. ವಾರ್ಧಿಂ ರಾಷ್ಟ್ರೇಶ ಭಾರ್ಯ. ನಿಷೇಧ ಇಲ್ಲ, ಕೊನೆಯ ಅರ್ಥಂ. ಅವಧಾನಿಗಳೇ, ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ. ಒಂದು ಪಾದ ಮುಗಿದಿದೆ, ಎರಡನೇ ಪಾದವನ್ನು ನಿಷೇಧ ಈಗಲೇ ಮಾಡಿಕೊಂಡು ಹೋಗುವ. ಅಂದ್ರೆ ಎರಡೇ ಸುತ್ತಲ ಅವಧಾನ ಮುಗಿಸ್ತೇನೆ, 1 ಗಂಟೆಯಲ್ಲಿ ಮುಗಿಬೇಕಾದ್ರಿಂದ. ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ. ರಾಷ್ಟ್ರೇಶ ಅಂತಂದ್ರೆ ದೇಶಕ್ಕೆ ಈಶನಾದವ ರಾಮ, ಜಗತ್ಸ್ವಾಮಿ. ಅವನ ಭಾರ್ಯಾರ್ಥಂ ಸತಿಗೋಸ್ಕರ ಅಂತ ಅರ್ಥ, ಸೀತೆಗೋಸ್ಕರ. ವಾರ್ಧಿಂ ವಾರಿಧಿ, ಸಂಸ್ಕೃತದಲ್ಲಿ ವಾರ್ಧಿ ಅಂತೂ ಆಗ್ತದೆ. ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ. ಮುಂದೆ ನಿಷೇಧ. ಅವಧಾನಿಗಳೇ, ಎರಡನೇ ಸಾಲಿನ ಎರಡನೇ ಸಾಲಿನ 4ನೇ ಮನೆ. ಎರಡನೇ ಸಾಲಿನ 4ನೇ ಮನೆ ಅಲ್ವಾ? ರೇಪ ನಿಷೇಧ. 126 ಒಟ್ಟಿಗೆ ಸೇರಿದ್ರೆ 596 ಬರಬೇಕು. ಯಾವುದಾದ್ರೂ ಒಂದು ಸಾಲನ್ನು ಪೂರ್ಣ ಮಾಡಿಕೊಳ್ಳಿ, ಸಮಯ ಕಮ್ಮಿ ಇರುವುದರಿಂದ ಒಂದು ಸಾಲನ್ನು ಪೂರ್ಣ ಮಾಡಿಕೊಂಡು ನನಗೆ ನನ್ನ ಲೆಕ್ಕ ಸರಿ ಉಂಟಲ್ಲೂ ನೋಡ್ಲಿಕ್ಕೂ ಆಗ್ತದೆ. ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ ತೀ. ರೇಪ ನಿಷೇಧ. 2 ಗಂಟೆ ಆಗಿ ತುಂಬಾ ಹೊತ್ತಾಯ್ತಲ್ವಾ? ರೇಫ ನಿಷೇಧ. ರೇಫ ಅರ್ಧಾಕ್ಷರ ಆಗಿ ಬರಬಾರ್ದು ಅಂತ ಹೇಳಿಯಾ, ರೇಫವೇ ಬರಬಾರ್ದು ಅಂತ ಹೇಳಿಯಾ? ಎರಡು ಬರಬಾರ್ದು. ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ ಕ್ಷ್ಣ ತೀಕ್ಷ್ಣ. ತೀಕ್ಷ್ಣ ಹೇಳಿ. ಮಧ್ಯಾಹ್ನ ಊಟ ಮಾಡಿದ್ರೆ ನೀವು? ಮಧ್ಯಾಹ್ನ ಊಟ ಮಾಡಿದ್ದೇನೆ. ಸೇರಿತೋ ಇಲ್ವೋ? ಹೊಟ್ಟೆ ಸೇರಿತೋ ಇಲ್ವೋ ಅಂತ ಹೇಳಿ? ಹಾಗಲ್ಲ, ಪದಾರ್ಥ ಊಟ ಹೊಟ್ಟೆ ಸೇರಿದೆ, ಪದಾರ್ಥಗಳು ತುಂಬಾ ಇತ್ತಲ್ಲ. ಹೌದು, ಬೆಳಗ್ಗೆ ಸ್ವಲ್ಪ ಬಿಸಿ ಬಿಸಿ ಚರ್ಚೆ ಆಯ್ತು. ಹಾಗೇನಿಲ್ಲ, ಪುನಃ ಮಧ್ಯಾಹ್ನಕ್ಕೆ ಸಿದ್ಧರಾಗಬೇಕು. ಮಧ್ಯಾಹ್ನದ ತಣದಿತ್ತು, ಸೇರಿತು, ಹೊಟ್ಟೆ ಸೇರಿತು ಅಂತ. ಅಂದ್ರೆ ತಂಗಳಾಗಿತ್ತು ಅದು? ಹಾಗಿಲ್ಲ, ಹಾಗೇನಿಲ್ಲ. ಕಾ ನಿಷೇಧ. ತೀಕ್ಷ್ಣ. ತೀಕ್ಷ್ಣ ತಂಗಳಾಗಿತ್ತು. ಜ್ಞೋ. ತೀಕ್ಷ್ಣ ಜ್ಞೋ. ತನ್ಗಳ ಜ್ಞೋ. ತೀಕ್ಷ್ಣ ಜ್ಞೋ. ನಿಷೇಧ ಇಲ್ಲ. ಎರಡನೇ ಸಾಲಿನ 2ನೇ ಮನೆ. ಎರಡನೇ ಸಾಲಿನ 2ನೇ ಮನೆ. ಈ ಊಟದಲ್ಲಿ ತಂಬುಳಿ ಅಂತ ಕರೀತಾರಲ್ವ? ಹೌದು. ಆ ತಂಬುಳಿಂದ ಅದನ್ನು ಯಾಕೆ ಕರೀಬೇಕು? ಅದನ್ನು 131 ಅದಕ್ಕೆ ಕರಿಬೇಕು. ತಂಬುಳಿ ಅಂತ ಕರೀಬೇಕು. 131 ಕರಿಬೇಕು. ಅಲ್ಲ, ತಂಬುಳಿ ಅಂತ ತಂಬುಳಿ ಅಂತ ಕರೆಯುವಂಥದ್ದು ತಂಪು ಹುಳಿ ಅಂತ. ಹುಳಿಯಾಗಿಯೂ ತಂಪಾಗಿಯೂ ಇರ್ತದೆ ಅಂತ. ಹಾಗಾಗಿ ತಂಬುಳಿ ಪುಳಿಯಾತ್ ಅಂತ ಹೇಳಲಿಕ್ಕಿಲ್ಲ, ತಂಬುಳಿ ಹುಳಿಯಾಗಿರುತ್ತೆ. ಅಂದ್ರೆ ತಂಪು ಹುಳಿ. ತಂಪು ಹುಳಿಯೇ ತಂಬುಳಿ. ತಂಪು ಎಲರ್, ತಂಬೆಲರ್ ಆಗ್ತದೆ. ಎಲರ್ ಅಂದ್ರೆ ಗಾಳಿ. ತಂಪು ಎಲರ್, ತಂಬೆಲರ್ ಅಂತ ಹಳೆಗನ್ನಡದಲ್ಲಿ ಆಗುವ ಹಾಗೆ ತಂಪು ಹುಳಿಯೇ ತಂಬುಳಿ ಅಂತ ಆಗಿದೆ. ತಣ್ಣೀರು ಕೂಡ ಅದೇ ರೀತಿ ಬಂತು. ತಣಿದ ನೀರು ಅಂತ ಏನು ಅರ್ಥದಲ್ಲಿ? ತಣ್ಣೀರು ಅಂತ ಆಗಿದೆ. ತಣ್ಣ ನೀರು, ತಣ್ಣೀರು ಅಂತ ಆಗಿರ್ಬಹುದು. ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ ತೀಕ್ಷ್ಣಜ್ಞೋ. ನಿಷೇಧ ಇಲ್ಲ. ತೀಕ್ಷ್ಣಜ್ಞೋ ನಾನು ಹೇಳಿದ್ದೇನಾ? ಅಕ್ಷರ ಹೇಳಿಲ್ಲ. ರಾ.
ಮಕಾರ ನಿಷೇಧ. ಹಾ, ರಾ ಬಂದ್ರೆ ಮಕಾರವೇ ನಿಷೇಧ ಮಾಡ್ತೀರಿ. ಲೋಕದಲ್ಲಿ ಹಾಗೆ ಅಲ್ವಾ, ರಾಮನಿಗೆ ನಿಷೇಧ ಇರುವುದು. ರಾ ತೀಕ್ಷ್ಣಜ್ಞ ರಾ ಗ ರಾಗ ತೀಕ್ಷ್ಣಜ್ಞೋ ರಾಗ ಪಕಾರ ನಿಷೇಧ. ಅಲ್ಪ ಪ್ರಾಣ ಗಕಾರವೇ ಹೇಳಿದ್ ನಾನು. ತೀಕ್ಷ್ಣಜ್ಞ ರಾಗ. ಎರಡನೇ ಸಾಲಿನ ಎರಡನೇ ಮನೆಯನ್ನು 131 ಅಂತ ಹೇಳಿದೆ ಅಲ್ವಾ. ಇಲ್ಲಿ ಪ್ರತಿಷ್ಠೆ ಎಲ್ಲ ಮಾಡುವಾಗ ನಾಳ್ದು ಬ್ರಹ್ಮಕಲಶ ಎಲ್ಲ ಉಂಟಲ್ಲ, ಹಾ, ಆವಾಗ ಪುನಃ ಅಡಿಯಲ್ಲಿ ಏನಾದ್ರಲ್ಲಿ ಪುನಃ ಸ್ಥಾಪನೆ ಎಲ್ಲ ಮಾಡ್ಲಿಕ್ಕೆ ಉಂಟಾ? ಆವಾಗ ಇಲ್ಲಿ ಪ್ರಾಣದೇವರ ಪ್ರತಿಷ್ಠೆ ಅಂತ ಇಲ್ಲ. ಪ್ರಾಣದೇವರ ಪ್ರತಿಷ್ಠೆ ಅಂದ್ರೆ ದೇವರನ್ನು ನಾವು ಬಿಂಬವನ್ನು ಎತ್ತಲಿಲ್ಲ, ಹಾಗೆ ಬಿಂಬವನ್ನು ಎತ್ತಲಿಲ್ಲ. ಪ್ರತಿಷ್ಠೆ ಅಲ್ಲ, ಪ್ರತಿಷ್ಠೆ ಇಲ್ಲ. ಹಾಗಾಗಿ ಪುನಃ ಪ್ರತಿಷ್ಠೆ ಆಗುವಾಗ ಮಾತ್ರ ಅಥವಾ ಹೊಸ ದೇವಾಲಯ ನಿರ್ಮಾಣ ಮಾಡುವಾಗ ಮಾತ್ರ ಅದರ ಅಡಿಯಲ್ಲಿ ಏನಾದರೂ ಸ್ಥಾಪಿಸಬೇಕಾಗ್ತದೆ. ಕೇವಲ ಬಿಂಬವನ್ನು ಮುಟ್ಟದೆ ಪ್ರತಿಷ್ಠಾ ವಿಧಿ ಮಾಡುವಾಗ ಪ್ರತಿಷ್ಠಾ ವಿಧಿ ಮಾತ್ರ ಮಾಡ್ತೇವೆ. ಬಿಂಬವನ್ನು ಪೀಠವನ್ನು ಮುಟ್ಟಿಕೊಂಡು ಬಿಂಬ ಪೀಠಗಳಿಗೆ ಸಮ್ಮೇಳನ ಎನ್ನುವಂಥದ್ದು ಮಾತ್ರ ಮಾಡುವುದಾಗ್ತದೆ, ಹೊರತು ಬೇರೆ ಏನು ಮಾಡ್ಲಿಕ್ಕಿಲ್ಲ. ಹಾಗೇನೆ ಬ್ರಹ್ಮಕಲಶ ಮಾತ್ರ ಮಾಡುವುದು, ಅಭಿಷೇಕ ಮಾತ್ರ ಆಗ್ತದೆ. ಎಷ್ಟು, ಒಂದು ತಮ್ಮಿಗೆ ನೀರ ಅಥವಾ ಒಂದು ಕೊಡಪ ನೀರ, ಹೇಗೆ ಆಚಾರ್ಯ ಯಾವ ರೀತಿ ಸಂಕಲ್ಪಿಸ್ತಾನೋ ಹಾಗೆ. ಇಷ್ಟೇ ನೀರಾಗಬೇಕು ನಿಯಮ ಏನ್ ನಿಯಮ ಇಲ್ಲ. ಒಂದೇ ಕಲಶದಲ್ಲಿ ಅಷ್ಟನ್ನೂ ತುಂಬಿಸಿ ಹಾಕಲಿಕ್ಕೂ ಆಗ್ತದೆ. 1000 ಪರಿಕಲಶಗಳಿಗೆ ಸುಮ್ಮನೆ ನೀರು ತುಂಬಿಸಿ ಏನು ಮಾಡಿದ್ರೆ ಅದನ್ನು ಅಭಿಷೇಕ ಮಾಡ್ಲಿಕ್ಕೂ ಆಗ್ತದೆ. 1000ಕ್ಕೂ ನೀರು ತುಂಬಿಸದೆ ಮಾಡ್ಲಿಕ್ಕೂ ಆಗ್ತದೆ. ಮಾನಸ ಪೂರಣ ಅಂತ ಮಂತ್ರ ಕರೀತದ. ಮಂತ್ರಿ ಧಿಯಾ ಪೂರಯೇತ್ ಅಂತ, ಕುಂಭಂ ಧಿಯಾ ಪೂರಯೇತ್ ಅಂತ. ಕೇವಲ ಕಾಯಿಕವಾಗಿ ಪೂರ್ಣ ಮಾಡಿದರೆ ಪ್ರಯೋಜನ ಇಲ್ಲ. ಕುಂಭಂ ಧಿಯಾ ಪೂರಯೇತ್, ಬುದ್ಧಿಯಿಂದ ತುಂಬಿಸಬೇಕು. ಹೊಟ್ಟೆ ಎಂಬ ಕುಂಭವನ್ನು ಕೂಡ ಅದೇ ರೀತಿ ಹಾಗೆ ಧಿಯಾ ಪೂರಯೇತ್. ಇಲ್ಲದಿದ್ರೆ ಯಾರು ಹಾಕುವುದಿಲ್ಲ ಹೊಟ್ಟೆಗೆ, ನೀವು ಬುದ್ಧಿಯಿಂದ ತುಂಬಿಸ್ಕೊಳ್ಬೇಕು. ತೀಕ್ಷ್ಣಜ್ಞೋ ರಾಗ ರಾಗ. ಎರಡನೇ ಸಾಲಿನ 5ನೇ ಮನೆ. ಎರಡನೇ ಸಾಲಿನ 5ನೇ ಮನೆ. ನೂರ 9 ತೀಕ್ಷ್ಣಜ್ಞ ರಾಗ. ವ ರಾಗ ವ. ಗ ಅಲ್ಪ ಪ್ರಾಣ ಅಲ್ವಾ? ಒಂದು ನಿಮಿಷ. ಗ ಅಲ್ಪ ಪ್ರಾಣ. ವ ಹನುಮಂತ ಸಮುದ್ರ ಉಲ್ಲಂಘನೆ ಮಾಡಿದ, ನಾವು ಅದೇ ರೀತಿ ಮಾಡಬಹುದಾ? ಏನಾದ್ರು ನಾವು ಮಾಡಬಹುದು. ಮಧ್ಯದಾಗ ಬಿದ್ದು ಸಾಯ್ಬೋದು. ಸಕಾರ ನಿಷೇಧ. ವರ್ಜ 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 ರಾಗ ವರ್ಜ. ನಿಷೇಧ ಇಲ್ಲ. ನಾನಲ್ಲ ಹೇಳಿದ್ದು, ನಾನು ಹೇಳಿಲ್ಲ. ಕೊನೆಯ ಅಕ್ಷರ ನಿಷೇಧ ಇಲ್ಲ. ಇಲ್ಲ, ಕೊನೆ ಅಕ್ಷರ ನಿಷೇಧ ಇಲ್ವಾ? ಕಹ ಅಂತ ಮಾಡಿ, ವರ್ಜಕಹ ಅಂತಲೇ ಮಾಡಿ. ವರ್ಜನಃ ಅಂತೂ ಮಾಡ್ಬೋದು, ವರ್ಜಕಹ ಅಂತೂ ಮಾಡ್ಬೋದು. ಆಗ್ತದಲ್ವಾ? ರಾಗವರ್ಜಕಃ ಅಂತ ಆಗುದಿಲ್ವಾ? ರಾಗವರ್ಜನಃ ಅಂತ ಮಾಡಬೇಕು. ವರ್ಜನಃ ಅಂತ ಚಂದ ಆಗ್ತದೆ. ವರ್ಜನಃ. ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ ತೀಕ್ಷ್ಣಜ್ಞ ರಾಗವರ್ಜನಃ. 2 ಪಾದ ಆಯಿತು. ನಾವು ಸಮಸ್ಯೆಗೆ ಹೋಗ್ತಾ ಇದ್ದೇವೆ. ಶಂಭುಶ್ಚುಂಬತಿ ಜಾನಕೀಂ. ಶಂಭುಶ್ಚುಂಬತಿ ಜಾನಕೀಂ. ಶಂಭುಶ್ಚುಂಬತಿ ಜಾನಕೀಂ. ಅದ್ಭುತವಾದ ಸಮಸ್ಯೆ. ಶಂಭುಶ್ಚುಂಬತಿ ಜಾನಕೀಂ. ಜಾನಕೀಂ. ಶಂಭುಶ್ಚುಂಬತಿ ಜಾನಕೀಂ. ಅದು ಅನುಷ್ಟುಪ್ನಲ್ಲೇ ಉಂಟು. ಮಹದುಪಕಾರ ಮಾಡಿದ್ದೀವಿ. ಶಂಭುಶ್ಚುಂಬತಿ ಶಂಭು ಚುಂಬತಿ ಜಾನಕೀಂ. ಜಾನಕೀಂ ಅಂದ್ರೆ ಸೀತಾದೇವಿಯನ್ನ ಶಂಭು ಈಶ್ವರನು ಚುಂಬತಿ ಮುತ್ತು ಕೊಡ್ತಾ ಇದ್ದಾನೆ ಅನ್ನೋದು ಸಮಸ್ಯೆ.
ಈಶ್ವರ ಜಾನಕಿಯನ್ನು ಚುಂಬಿಸುವುದು ಅಸಂಗತ. ಆ ಅಸಂಗತವನ್ನ ಅವಧಾನಿಗಳು ಸಂಗತ ಮಾಡಿ ತೋರಿಸ್ತಾರೆ. ಶಂಭುಶ್ಚುಂಬತಿ ಜಾನಕಿ. ಏನ್ ಸ್ವಾಮಿ ಕೇಳುದಿಲ್ವಾ? ಅಲ್ಲ, ನನಗೆ ಸಮಸ್ಯೆ ಅಂದ್ರೆ ಈ ಸಾಂಗತ್ಯಕ್ಕೂ ಆ ಲಾವಣಿ ಹಾಡಿಗೂ ಏನು ವ್ಯತ್ಯಾಸ ಅಂತ. ಇದರಲ್ಲೊಂದು ಮಟ್ಟುಂಟಲ್ಲ ಸಾಂಗತ್ಯ ಅಂತ, ಹಾಡುಗಳನ್ನು ಹಾಡುವಾಗ ಅದರಲ್ಲಿ ಸಾಂಗತ್ಯ ಅಂತ ಒಂದು ಬಂಧ ಉಂಟು, ಅದೇ ಲಾವಣಿ ಹಾಡುಗಳು ಅಂತ ಉಂಟು. ಅದಕ್ಕದಕ್ಕೂ ಏನು ವ್ಯತ್ಯಾಸಗಳು ಅಂತ ನಾನು ತುಂಬಾ ತಲೆ ತಿಂದುಕೊಂಡೆ. ನಾನು ತಿಂದುಕೊಂಡೆ. ಒಂದು ಸಾಂಗತ್ಯವನ್ನು ಒಂದು ಲಾವಣಿಯನ್ನು ಹೇಳಿ ನಾನು ವ್ಯತ್ಯಾಸ ತೋರಿಸ್ತೇನೆ. ಅದು ನೀವು ಅವಧಾನಿಗಳು, ನನಗೇನು ಗೊತ್ತದೆಲ್ಲ. ಈಗ ಒಂದು ಸಾಮಾನ್ಯ ಒಂದು ಇದನ್ನು ನಾನು ಹೇಳ್ತೇನೆ. ಸಾಂಗತ್ಯದಲ್ಲಿಯೂ ಲಾವಣ್ಯ ಉಂಟು. ಹೌದು, ಸಾಂಗತ್ಯದಲ್ಲೂ ಲಾವಣ್ಯ ಉಂಟು ಅಂತ ನಮ್ಮ ರತ್ನಾಕರ ವರ್ಣಿ ತೋರಿಸಿಕೊಟ್ಟಿದ್ದಾನೆ. ಮೂಡುಬಿದಿರೆ ರತ್ನಾಕರ ವರ್ಣಿ ತೋರಿಸಿಕೊಟ್ಟಿದ್ದಾನೆ. ಅಲ್ಲ, ಅದು ಲಾವಣಿ ಎಂಬುದು ಒಂದು ಪದಬಂಧ, ಅದು ವೃತ್ತದ ಇದಕ್ಕೆ ಸಂಬಂಧಪಟ್ಟದ್ದು. ಲಾವಣಿ ಹಾಡುಗಳು ಅಂತ, ಶೋಭನೆ ಹಾಡುಗಳು, ಲಾವಣಿ ಹಾಡುಗಳು. ಸಾಂಗತ್ಯ ಅದು 3 ಪಾದದಲ್ಲಿ ತ್ರಿಪದಿ, ಅದು ಅದರಲ್ಲಿ 2ನೇ ಪಾದವನ್ನು ಮತ್ತೊಮ್ಮೆ ಎಳೆದು ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಈ ಕುಂದಾಪುರದಲ್ಲಿ ಒಬ್ಬರು ಮೂಕಜ್ಜಿ ಅಂತ ಇದ್ರು. ಶಿವರಾಮ ಕಾರಂತರು ಮೂಕಜ್ಜಿಯ ಕಥೆಗಳನ್ನು ಬರೆದಿದ್ದಾರಲ್ಲ, ಅದೇ ಹೆಸರಿನ ಮೂಕಜ್ಜಿ ಅಂತ ಒಬ್ಬರಿದ್ದು. ಮೂಕಾಂಬಿಕಾ ಅಮ್ಮ ಅಂತ ಅವರ ಹೆಸರು. ಅವರು ಶಾಲೆಗೆ ಹೋಗಲಿಲ್ಲ, ಕೇವಲ ಸ್ವಾಧ್ಯಾಯದಿಂದಲೇ ಹಳೆಯ ಕಾವ್ಯಗಳನ್ನು ಓದಿಯೇ ಆಶು ಪದ್ಯವನ್ನು ಮಾಡ್ತಾ ಇದ್ರು. ಹಸೆ ಹಾಡುಗಳನ್ನೆಲ್ಲ ಹಾಗೆ ಕಟ್ತಾ ಇದ್ರು. ಮದುವೆ ಮಂಟಪಕ್ಕೆ ಹೋದ ಕೂಡಲೇ ಗಂಡಿನ ಹೆಣ್ಣಿನ ಹೆಸರನ್ನೆಲ್ಲ ಕೇಳಿ ಅಲ್ಲೇ ಪದ್ಯ ಮಾಡುವಷ್ಟು ಒಳ್ಳೆಯ ಧೀಶಕ್ತಿ ಇದ್ದವರು. ಅವರಿಗೆ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಬೇಕು ಅಂತ ಎಲ್ಲ ಕರೆಸಿ, ರಾಶಿಗಟ್ಟಲೆ ಜನ ಬಂದಿದೆ, ಬೆಂಗಳೂರಿನಲ್ಲಿ ಸನ್ಮಾನ ಮಾಡಿದ್ರು. ಅವರನ್ನು ಕರ್ಕೊಂಡು ಹೋದ್ರು, ಕಾರಲ್ಲಿ ಕೂತ್ಕೊಳಿಸಿದ್ರು, ದೊಡ್ಡ ಹಾರ ಹಾಕಿ ಎಲ್ಲ ಮಾಡಿ ಭಾಷಣ ಮಾಡಬೇಕು ಅಂತ ಹೇಳಿದ್ರು. ಭಾಷಣ ಮಾಡ್ಲಿಕ್ಕೆ ಬರುವುದಿಲ್ಲ, 2 ಪದ್ಯ ಹೇಳ್ತಿ ಅಂತ ಹೇಳಿ ಕುಂದಾಪುರ ಭಾಷೆಯಲ್ಲೇ ಪದ್ಯ ಶುರು ಮಾಡಿದ್ರು. 4 ಮಂದಿ ನೆರದಲ್ಲಿ ನೀಕಿ ಕಂಡವಳಲ್ಲ, ಯಾಕಿಲ್ಲಿ ನನ್ನ ಕರೆಸಿದ್ರಿ, ಯಾಕಿಲ್ಲಿ ನನ್ನ ಕರೆಸಿದ್ರಿ, ಈ ಜನರ ಶೋಕಿನ ಕಂಡು ಬೆರಗಾದೆ. ಸಾಂಗತ್ಯದಲ್ಲಿ ಅವ್ರು ಹೇಳಿದ್ರು. ಇದು ಸಾಂಗತ್ಯ ಏನೋ ಬಂದ. ಏನು ಅದರಲ್ಲಿ ದೊಡ್ಡ ಶಬ್ದಾಡಂಬರ ಇಲ್ಲ. 4 ಮಂದಿ ನೆರದಲ್ಲಿ ನೀಕಿ ಕಂಡವಳಲ್ಲ. ನೀಕಿ ಅನ್ನೋದು ಕುಂದಾಪುರದ ಭಾಷೆ. ನಾನು ಕತ್ತನ್ನು ಅಲ್ಲಿ ಹಾಕಿ ನೋಡ್ಲಿಲ್ಲ, ನೀಕಿಲಿಲ್ಲ, ನೀಕಿ ಕಂಡವಳಲ್ಲ. ಯಾಕಿಲ್ಲಿ ನನ್ನ ಕರೆಸಿದ್ರಿ, ಈ ಜನರ ಶೋಕಿಯನ್ನು ಕಂಡು ಬೆರಗಾದೆ ಅಂತ. ಇವರು ಪ್ಯಾಂಟ್ ಶರ್ಟ್ ಟೈ ಹಾಕೊಂಡು ಬಂದು ಟಾಕುಟಿನಲ್ಲಿ ಬಂದು ಕೂತ್ಕೊಳ್ಳುವಾಗ ಒಂದು ಸೀರೆಯನ್ನು ತಲೆವರೆಗೆ ಹೊದ್ದುಕೊಂಡು ಬಂದ ನಾನು ಬೆರಗಾದೆ. ಅವರಿಗೆ ಗಂಡ ಸತ್ತು ಹೋಗಿದೆ, ವಿಧವೆಯವರು. ಹಾಗಾಗಿ ನಾನು ಬೆರಗಾಗಿ ಹೋದೆ ಅಂತ ಕೇವಲ ಆಶುವಾಗಿ ನಿರರ್ಗಳವಾಗಿ ಪದ್ಯ ಹೇಳಿದ್ದಾರೆ. ಆ ಪದ್ಯಕ್ಕೆ ಕ್ಲಾಪ್ ಬಿದ್ದಿದೆ, 5 ನಿಮಿಷ ಕ್ಲಾಪ್ ಬಿದ್ದಿದೆ. ಹಾಗಾಗಿ ಸಾಂಗತ್ಯಕ್ಕೆ ಅಷ್ಟು ಬೆಲೆ ಉಂಟು. ಲಾವಣ್ಯಯುಕ್ತವಾದ ನಿಧಾನಗತಿಯ ಒಂದು ಪದ್ಯ. ಆರ್ಯಾರ್ ನೀವೆಲ್ಲಿಗೆ ಪೋಪಿರಿ ಹಾರ್ವರ ವಂಶಜರಿ, ಇದು ಲಾವಣಿ. ಅದರಲ್ಲೊಂದು ಲಾವಣ್ಯ ಉಂಟು, ನಿಧಾನ ಹೋಗುವಂತ ಶೈಲಿ ಇರುವುದರಿಂದ. ಶಂಭುಶ್ಚುಂಬತಿ ಜಾನಕಿ, ಜಾನಕಿಯನ್ನು ಚುಂಬಿಸುವಂತೆ ಮಾಡಬೇಕಲ್ವಾ? ಶಂಭು ಚುಂಬಿಸ್ಬೇಕಲ್ಲ. ಹೌದು. ಎರಡನೇ ಸಾಲಿನ 3ನೇ ಮನೆ. ಹಾ, ಮೂರನೇ ಸಾಲಿನ 2ನೇ ಸಾಲಿನ 3ನೇ ಮನೆ. ಜೂಜಾಡುವಾಗ 113. ಹಾ, ಹೇಳಿ. ಜೂಜಾಡುವಾಗ ಕರೆದ ಇವರನ್ನು, ಧರ್ಮರಾಜಾದಿಗಳನ್ನೆಲ್ಲ ಕರೆದ ಮೇಲೆ ಶಕುನಿ ಜೂಜಾಡ್ತಾನೆ ಅಂತಾಯ್ತು. ಆವಾಗ ಧರ್ಮರಾಜ ಒಂದು ವೇಳೆ ನನ್ನ ಪರವಾಗಿ ಕೃಷ್ಣ ಬರ್ತಾನೆ ಜೂಜಾಡ್ಲಿಕ್ಕೆ ಅಂತ ಅಂದಿದ್ರೆ ಕಥೆ ಏನಾಗ್ತಿತ್ತು ಅಂತ. ಏನು? ದುರ್ಯೋಧನನ ಪರವಾಗಿ ಶಕುನಿ ಜೂಜಿಗೆ ಬಂದ. ಹೌದು. ಅದೇ ಧರ್ಮರಾಜನ ಪರವಾಗಿ ಒಂದು ವೇಳೆ ಕೃಷ್ಣ ಬಂದು ಕೂತಿದ್ರೆ ಜೂಜಿಗೆ, ಹೌದು, ಕರೆಯುವುದು. ಯುಧಿಷ್ಠಿರ ಹೇಳ್ತಾನೆ, ನನ್ನ ಪರವಾಗಿ ನಾನು ಜೂಜಾಡುವುದಿಲ್ಲ, ನಮ್ಮ ಪರವಾಗಿ ಕೃಷ್ಣ ಬರ್ತಾನೆ. ಹೌದು. ಕೃಷ್ಣನ ಕರೆಸಿ ಜೂಜಿ ಕೂಡಿಸಿದ್ರೆ ಕಥೆ ಏನಾಗ್ತಿತ್ತು? ಕೃಷ್ಣ ಸಂಕಲ್ಪದ ಹಾಗೆ ಆಗಬೇಕು ಅಂತಿದ್ರೆ ಕೃಷ್ಣ ಸೋತು ಪಾಂಡವರನ್ನು ಕಾಡಿಗೆ ಕಳಿಸ್ತಿದ್ದೆ. ಯಾಕೆಂದ್ರೆ ಅವನಿಗೆ ಮಹಾಭಾರತ ಆಗಬೇಕು. ಜೂಜಲ್ಲಿ ಸೋಲುದು ಗೆಲ್ಲುವ ಪ್ರಶ್ನೆ ಅಲ್ಲ.
ಅಲ್ಲ, ಅವನ ಸಂಕಲ್ಪ ಹಾಗೇನೆ ಇದ್ದಿದ್ರೆ, ಒಂದು ವೇಳೆ ಈ ರೀತಿಯಲ್ಲಿ ಇದ್ದಿದ್ರೆ ಯಾವುದು ಅಂತ ತಾನೇ ಜೂಜಿಗೆ ಹೋಗಬೇಕು ಅಂತ ಅವನು ಸಂಕಲ್ಪ ಮಾಡಿದ ಅಂತ ಇಟ್ಟುಕೊಂಡು 4 ಗಂಟೆ ಮೇಲೆ ನೀವೊಂದು ಕೃಷ್ಣ ಹತ್ರ ಹೋಗಿ ಬಕ್ಕ ಕೇಳಿ ಬನ್ನಿ, ಆಮೇಲೆ ಇಲ್ಲಿ ಹೇಳಲಿಕ್ಕೆ ಆಗ್ತದೆ. ಆ ಕಥೆ ಏನಾಗ್ತಿತ್ತು ಆಗಲಿ, ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಮಾತ್ರ ನಿರವಕಾಶ ಆಗ್ತಿತ್ತು ಅಷ್ಟೇ. ಶಂಭುಶ್ಚುಂಬತಿ ಜಾನಕಿ. ಸಣ್ಣ ಸಮಸ್ಯೆ, ಒಳ್ಳೆ ಸಮಸ್ಯೆ, ಅದಕ್ಕೆ ಒಳ್ಳೆ ಪರಿಹಾರ ಮಾಡುವ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಇಲ್ಲ, ಹಾಗೆ ಪರಿಹಾರ ಮಾಡುವ. ನವೋದ್ಯಾನ ಲತಾ ಕುಂಜೆ, ನವೋದ್ಯಾನ ಲತಾ ಕುಂಜೆ ನವೋಢಾಂ ಪ್ರಿಯದರ್ಶನಾಂ ನವೋದ್ವಾಹ ಲತಾಕುಂಜೆ ನವೋಢಾಂ ನವೋದ್ಯಾನ ಲತಾಕುಂಜೆ ನವೋಢಾಂ ಪ್ರಿಯದರ್ಶನಾಂ. 2 ಪಾದ ಆಗಿದೆ. ನಾನು ದತ್ತಪದಿಗೆ ಪ್ರಯಾಣ ಮಾಡ್ತಾ ಇದ್ದೇನೆ. ಉದ್ದಿಷ್ಟಾಕ್ಷರದವರು ಕೇಳಲಿಲ್ಲಲ್ವಾ? ನೀವು ವಿಷಯ ಮಾತ್ರ ಹೇಳಿದ್ರಿ, ಭೀಮಸೇನನ್ನು ವರ್ಣಿಸಬೇಕು ಅಂತ ಹೇಳಿದ್ದೀರಿ, ಯಾವುದೇ ಅಕ್ಷರಗಳನ್ನು ಕೇಳಲಿಲ್ಲಲ್ವಾ? ಇನ್ನೆಷ್ಟು ನಿಮಿಷ ಉಂಟು ನಮ್ಮ ಅವಧಾನ ಮುಗಿಲಿಕ್ಕೆ? ಇನ್ನು ಅರ್ಧ ಗಂಟೆ, ಸರಿಯಾದ ಅರ್ಧ ಗಂಟೆ ಉಂಟು. ಅಷ್ಟು ಉಂಟು? ಹೌದು ಹೌದು. ನಿಮ್ಗೆ ಅಷ್ಟರಲ್ಲಿ ಇನ್ನು ಎಷ್ಟು ವಿಷಯ ಮಂಡನೆ ಮಾಡಬಹುದು? ನಿಮಗೆ ಎಷ್ಟು ಮಾಡಬಹುದು? ಎಷ್ಟು ಮಾಡಬಹುದು? ಅರ್ಧ ಗಂಟೆಯಲ್ಲಿ ಮುಗಿಯುವಷ್ಟು ಮಂಡನೆ ಮಾಡಬಹುದು. ಈಗ ನಾವು ಇಲ್ಲಿಂದ ಗುಂಡಿಬೈಲಿಗೆ ಒಮ್ಮೆ ಹೋಗಿ ಬರ್ಬೋದಾ? ಆಗ್ಬಹುದು, ಹೋಗಿ ಬರ್ಬಹುದು. ಅಲ್ಲ, ಅವಧಾನ ನೋಡಿ, ಯಾವ ಖರ್ಚಿಲ್ಲ, ಬಸ್ ಚಾರ್ಜ್ ಬೇಡ, ಕಾಯ್ಬೇಕಾಗಿಲ್ಲ. ಇಲ್ಲಿಂದ ಬೊಂಬಾಯಿಗೆ ಹೋಗ್ಬೋದು, ಅಮೆರಿಕಕ್ಕೆ ಹೋಗಿ ಅದೇ ಕ್ಷಣದಲ್ಲಿ ವಾಪಸ್ ಬರ್ಬೋದು. ಆಸೀನಃ ದೂರಂ ವ್ರಜತಿ ಶಯಾನ ಯಾಚಿ ಸರ್ವತಃ. ಉಪನಿಷತ್ತು ಹೇಳಿದ ಮಾತುಂಟಲ್ವಾ, ಅದು ಮನಸ್ಸಿನ ವೇಗವನ್ನು ನೋಡಿ ಹೇಳಿದ್ದಷ್ಟೇ. ಅದು ಉಪನಿಷತ್ತು ಹೇಳ್ತಾ ಇರ್ತದೆ, ಆಗ್ಬೇಕಲ್ಲ. ಆಯ್ತು ಸ್ವಾಮಿ, ನೀವು ಉಪನಿಷತ್ ಚಿಂತನೆ ಮಾಡಿ, ಎಲ್ಲಿ ಹೋಗದೆ ಇಲ್ಲಿ ಆನಂದ ಅನುಭವಿಸಬಹುದಲ್ವಾ? ಅದ ಅವ್ರು ಎಲ್ಲಿಗೋ ಹೋಗ್ತೀನಿ ಅಂದ್ರಲ್ಲ, ಸದ್ಯ ಅವ್ರು ಹೋದ್ರೆ ಬೇಗ ಪೂರ್ಣ ಆಗುತ್ತೆ. ದತ್ತಪದಿಯ ಉಪಯುಜ್ಯ ಪದಾನ್ ದತ್ತಾನ್ ವರ್ಣಯತ್ವಂ ಧ್ರುವಸ್ಯತು ಚರಿತಂ ತು ಮಹಾಬುದ್ಧೇ ಚರಿತಂ ತು ಮಹಾಬುದ್ಧೇ. ಬುದ್ಧೇ ಅಂತ ಮಾಡುವ, ಮಹಾಬುದ್ಧೇ ಅಂತ ಮಾಡಲಿ. ನಿಮಿತ್ತ ಏನಾದ್ರೂ ಮಾಡ್ಕೊಂಡ್ರೆ ಸುಬ್ರಹ್ಮಣ್ಯ ಜಯೀ ಭವ. ಆಶೀರ್ವಾದ ಮಾಡಿದ್ದಾರೆ, ಮಹಾಬುದ್ಧೆ ಅಂತ ಸಮೃದ್ಧಿ ಮಾಡಿದ್ದಾರೆ. ನನಗೆ ಬೇಡ, ಧ್ರುವಸ್ಯ ಮಹಾಬುದ್ಧೇ ಚರಿತಂ ಅಂತ ಅದು ಹಾಗೆ ಮಾಡುವ. ಅವನಿಗೆ ಹೋಗಲಿ ವಿಶೇಷಣಗಳು, ನನಗೆ ಬೇಡ, ನನ್ನ ಅಲ್ಪ ಬುದ್ಧಿ ಮಹಾಬುದ್ಧಿ ಆಗುದು ಬೇಡ. ಆನಾ ಲೇನಾ ಪೀನಾ ಜಾನಾ ಆಗ್ಬಹುದು. ಆನಾ ಲೇನಾ ಪೀನಾ ಜಾನ. ಕೊನೆಯ ನಕಾರವನ್ನು ಹ್ರಸ್ವ ಮಾಡಿಕೊಳ್ಬಹುದಾ? ಆಗಲಿ, ಸಮಯ ಬಹಳ ಆಗ್ಬಹುದು. ಸ್ಪೀಡ್ ಇದೆ ಆದ ಕಾರಣ ಫೆಸಿಲಿಟಿ ಕೊಡ್ತೇನೆ. ಅಲ್ಲ, ದೀರ್ಘವಾಗಿ ಬೇಕಾದ್ರೆ ನೋಡುವ. ಅಲ್ಲ, ನಿಮಗೆ ದೇವರು ನಿಮಗೆ ಪ್ರೇರಣೆ ಮಾಡಿದ್ರೆ ಮಾಡ್ರಿ, ಏನ್ ಪರವಾಗಿಲ್ಲ. ಸರಿ, ಸ್ವಾತಂತ್ರ್ಯ ನಿಮ್ಮದು. ಕೆಲವರೆಲ್ಲ ಉದ್ದ ಗಡ್ಡ ಬಿಡ್ತಾರಲ್ವಾ? ಹಾ, ಆಗ್ಬೋದು ಆಗ್ಬೋದು. ನಾನು ಆಯ್ತು ಆಯ್ತು ಆಯ್ತು. 2ನೇ ಸಾಲಿನ ಮೊದಲನೇ ಮನೆ. ಎರಡನೇ ಸಾಲಿನ ಮೊದಲನೇ ಮನೆ. ಅದು ಒಂದು ಹೇಳಿದ್ರೆ ಪೂರ್ಣ ಆಗ್ತದೆ. 2ನೇ ಸಾಲು ಮೊದಲನೇ ಮನೆ ಅಲ್ವಾ? 129 ಪೂರ್ಣ ಆಗ್ತದಾ? 129 ಒಂದ್ಸತಿ ಲೆಕ್ಕ ಮಾಡಿ ನೋಡಿ. 590 ಬರ್ತದ?
ಆಗುದಿಲ್ವಾ? 596 ಅಲ್ವಾ? ಒಂದು ನಿಮಿಷ ನಾನು ಹೇಳ್ತೇನೆ. ಅಲ್ಲ, ಶಂಭು ಅಂದ್ರೆ ಈಶ್ವರ ಅಲ್ವಾ? ಹೌದು. ಅವನು ಜಾನಕಿಯನ್ನು ತುಂಬಿಸ್ತಾನೆ. ಅವನು ಚುಂಬಿಸ್ಬೇಕು, ಈಗ ಏನಾದ್ರೂ ಮಾಡಿ ಚುಂಬಿಸ್ಬೇಕು. ಈಗ ಬಹುಶಃ ನೀವು ಯಾರಿಗಾದ್ರೂ ಆ ಹೆಸರು ಕೊಟ್ಟು ಚುಂಬಿಸ್ತೀರಿ? ಇಲ್ಲ ಇಲ್ಲ ಇಲ್ಲ. ಎಷ್ಟು ಕಮ್ಮಿ ಬರ್ತದೆ? 13 ಕಮ್ಮಿ ಬರ್ತದೆ. 13 ಹೆಚ್ಚಾಯ್ತಾ? ಒಂದು ನಿಮಿಷ, ಹಾಗಾದ್ರೆ ನೋಡುವ. ನಾನು ಹೇಳ್ತೇನೆ, ಒಂದ್ಸತಿ ಸರಿ ಉಂಟ ನೋಡಿ. 2ನೇ ಸಾಲಿನ ಮೊದಲನೇ ಮನೆ ಅಲ್ಲ, ಸರಿ ಸರಿ ಸರಿ, 2ನೇ ಸಾಲಿನ ಮೊದಲನೇ ಸರಿ ಹೇಳ್ತೇನೆ. 117 ಸರಿ ಆಯ್ತಾ? 2ನೇ ಸಾಲಿನ ಮೊದಲನೇ ಮನೆ 117 ಅಲ್ವಾ? ಸರಿ ಬರ್ತದೆ ಈಗ? 117 ಸರಿ ಬರ್ತದಾ? ಸರಿ ಬರ್ತದೆ. ಬರ್ದು ಲೆಕ್ಕ ಮಾಡಬೇಕಾ? ಬರ್ದು ಲೆಕ್ಕ ಸರಿ ಉಂಟಲ್ವಾ? ನಾವು ಮುಂದೆ ಹೋಗುವ. ಆನ ತರಬೇಕು, ಮತ್ತೆ ಪೀನ ತರಬೇಕು, ಲೇನ ತರಬೇಕು. ಆನ, ಲೇನ, ಪೀನ, ಜಾನ. ಬಹುಶಃ ಪುರಿ ಗಂಟೆನಾ ಅಂತಲ್ವಾ? ಇರಬೇಕು ಇರಬೇಕು. ಅದು ಅದೇ ಧ್ವನಿ ಬರುವುದಲ್ವಾ? ಅದು ಬೇರೆ ಬರುವುದಿಲ್ಲ ಅದು? ಯಾಕೆ ಹೇಳಿ? ಆ ಗಂಟೆಯಲ್ಲಿ ಹೌದು, ಕೆಲವು ಗಂಟೆಯಲ್ಲಿ ಟೈ ಅಂತ ಬರ್ತದೆ, ಡೈ ಅಂತ ಬರ್ತದೆ, ಢೈ, ಬೇರೆ ಬೇರೆ ರೀತಿಯಲ್ಲಿ ಧ್ವನಿಗಳು. ಆಯಾ ಗಂಟೆಯ ಸಂಘಾತವನ್ನು ನೋಡಿಕೊಂಡೇ ಘಾತ ಕೊಟ್ಟರೆ ಆ ಶಬ್ದ ಬರ್ತದೆ. ವ್ಯಕ್ತಿಗಳ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿ ಶಬ್ದ ಮಾಡುದಿಲ್ವಾ? ಅಂದ್ರೆ ನಮ್ಮಲ್ಲಾದ್ರೆ ಉಚ್ಚಾರಣೆಗೆ ಒಂದೊಂದು ಇದು ಸೇರಿದವಾಗ ಬರ್ತದೆ ಆ ಗಂಟೆ. ಅದರಲ್ಲಿ ಆ ಲೋಹದ, ನಾನು ಬೇರೆ ವಿಷಯಕ್ಕೆ ಹೋಗ್ಬೇಕೀಗ. ಲೋಹಗಳನ್ನು ಬಿಸಿ ಮಾಡುವಾಗ, ಕಂಚನ್ನು ಬಿಸಿ ಮಾಡುವಾಗ ಆ ಬಿಸಿ ಮಾಡಿದ ಉಷ್ಣತೆಯ ಮಾಪನ ಉಂಟಲ್ಲ, ಸ್ವಲ್ಪ ವ್ಯತ್ಯಾಸ ಆದ್ರೂ ಗಂಟೆ ಶಬ್ದದಲ್ಲಿ ವ್ಯತ್ಯಾಸ ಬರ್ತದೆ. ಹಾಗಾಗಿ ಒಬ್ಬನೇ ಅಚ್ಚುಗಾರ ಹಾಕಿದ 10 ಗಂಟೆಗಳು 10 ರೀತಿಯ ನಾದವನ್ನು ಹೊರಡಿಸ್ತೇವೆ, ಒಂದೇ ನಾದವನ್ನು ಹೊರಡಿಸುವುದಿಲ್ಲ. ಕೋಲಿನ ಇದಲ್ಲ ಹಾಗೆ? ಅಲ್ಲ ಅಲ್ಲ, ಗಂಟೆದ್ದೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ. ಅದು ಹೌದು, ಗಂಟೆ ಕೂಡ ಭಿನ್ನ ಆದ್ರೆ ಮತ್ತೆ ಭಿನ್ನ ಧರ್ಮನೇ. ಭಿನ್ನ ಧರ್ಮವೇ. ಹೌದು ಹೌದು. ಧ್ರುವನ ಚರಿತೆಯನ್ನು ವರ್ಣಿಸಬೇಕು. ಆನ ಎನ್ನುವುದು ಮಧ್ಯದಲ್ಲಿ ಬಂದ್ರೆ ತೊಂದರೆ ಇಲ್ವಾ? ಸಂಧಿಯಾಗಿ ಬಂದ್ರೆ ತೊಂದರೆ ಇಲ್ವಾ? ಮೊದಲೇ ಬರಬೇಕು. ನಿಮಗೆ ನನ್ನಿಂದ ಏನಾದ್ರು ಸಹಾಯ ಬೇಕಾದ್ರೆ ಕೇಳಿ ಮಾತ್ರ. ದತ್ತಪದಿಯ ಪದ್ಯವನ್ನು ಮಾಡಿ. ಅಲ್ಲ, ನಾನು 4 ಗಂಟೆ ನಂತರ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಆಯ್ತು. ಮೊದಲನೇ ಸಾಲಿನ 3ನೇ ಮನೆ. ಮೊದಲನೇ ಸಾಲಿನ 3ನೇ ಮನೆ 107.
ಓಯ್ ಸುಬ್ರಹ್ಮಣ್ಯ ಭಟ್ರೆ, ಹಾ. ನಾನು ನಿನ್ನೆ ಉಪನ್ಯಾಸಕ್ಕೊಂದು ಹೋಗಿದ್ದೆ ಕೇಳಲಿಕ್ಕೆ. ಯಾರು ಉಪನ್ಯಾಸ ಮಾಡ್ತಾ ಇದ್ರು. ಅವರು ಉಪನ್ಯಾಸ ಮಾಡುವಾಗ ಹೇಳಿದ್ರು ಆಂಜನೇಯ ಹರಣಾಂಶ ಅಂತ, ರುದ್ರಾಂಶ ಅಂತ. ಹೌದಾ? ಆಂಜನೇಯ ರುದ್ರಾಂಶನ? ವಾಯುಪುತ್ರ ಅಂತ ನಾವು ಇವರೆಲ್ಲ ಹೇಳೋದು, ನನಗೆ ಸ್ವಾಮಿಗಳು ಹೇಳೋದು ವಾಯುಪುತ್ರ ಅಂತ ಹೇಳಿದ್ರಪ್ಪ. ಹೌದಾ? ರುದ್ರಾಂಶನ ವಾಯುವಂಶನ? ಇದು ಏನು? ವಾಯುವಿಗೆ ರುದ್ರ ಅಂತ ಹೆಸರುಂಟಾ? ಅಲ್ಲಿ ನಂಗೆ ಗೊತ್ತಿಲ್ಲ. ಇದ್ರೆ ಸರಿ ಆಯ್ತಲ್ವ? ಯಾಕೆ ನನಗೆ ಅದು ಗೊಂದಲ ಇದ್ದಿದ್ರೆ ನಿಮ್ಮಿಂದ ಕೇಳ್ತಾನೆ ಇರಲಿಲ್ಲ. ಆಂಜನೇಯ ರುದ್ರ ಅಂಶ, ರುದ್ರನೇ ಅವ. ಹಾ. ಅಕ್ಷಕುಮಾರನ್ನು ವಧೆ ಮಾಡುವಾಗ, ಅಶೋಕ ವನವನ್ನು ಧ್ವಂಸ ಮಾಡುವಾಗ ಅವನನ್ನು ನೋಡುವಾಗ ಪ್ರತ್ಯಕ್ಷ ರುದ್ರನ ಹಾಗೆ ಕಾಣ್ತಾ ಇದ್ದ. ಆದರೆ ಹಾಗಾಗಿ ರುದ್ರ ಅಂತ ನಡೆಯೋ ಒಳ್ಳೆ ಕೆಲಸಗಳಿಗೆ ಯಾರು ಅಡ್ಡ ಬರ್ತಿರ್ತಾರೋ ಅವರಿಗೆ ರುದ್ರ, ಅವನಿಗೆ ರುದ್ರನೇ. ಹಾಗಾಗಿ ರುದ್ರಾಂಶ ಅಲ್ಲ, ರುದ್ರನೇ. ಯಾಕೆ ಅಂಶ ಅಂತ ಹೇಳುವ? ರುದ್ರನೇ ಅಂತ. ಅದಕ್ಕೆ ನಾನು ನಿಮ್ಮ ಬದಿಯಲ್ಲೇ ಕೂತದ್ದು, ಅಡ್ಡ ಬಂದೇ ಇಲ್ಲ ನಾನು. ಯಾಕಂದ್ರೆ ಬಹುಶಃ ಅವರಿಗೆ ಮಾತ್ರ ನಾನೊಬ್ಬ ಅಡ್ಡ, ನಿಮ್ಗಲ್ಲ. ಈಗ ಸಂಚೋದ್ಯಮಾನ ಅನುಷ್ಠೂಪ ತಗೊಳ್ತೇನೆ. ಸಂಸ್ಕೃತದಲ್ಲೇ ಹೇಳ್ತೀರಾ? ಹೌದಾ? ಕನ್ನಡದಲ್ಲಿ ಹೇಳ್ಬೇಕಾ? ನಿಮ್ಮ ಇಚ್ಛೆ, ನಿಮ್ದು. ಬೇಡ, ಕನ್ನಡದಲ್ಲಾದ್ರೆ ಕನ್ನಡದಲ್ಲಿ ಹೇಳುವ, ತುಂಬಾ ಸುಲಭ ಆಗ್ತದೆ. ಹಾ, ಪರವಾಗಿಲ್ಲ, ಯಾವ ಯಾವ ಭಾಷೆ ಆಗ್ಬೋದು. ಅಲ್ಲ, ಈ ವಾಸ್ತುವಿನಲ್ಲಿ ಕೆಲವರಿಗೆ ವಾಸ್ತುದ್ದಿ ಜಾಸ್ತಿ ಹೆಚ್ಚಾಗಿದೆ ಈಗ. ಈ ವಾಸ್ತು ಮನೆಯ ಪಂಚಾಂಗ ಉಂಟಲ್ಲ, ಹೌದು, ಅದರಲ್ಲೇ ಸ್ನಾನದ ಕೊಠಡಿ, ವಿಸರ್ಜನೆ ಕೊಠಡಿ ಎಲ್ಲಗಳೆಲ್ಲ ಇದ್ರೆ ಅವಾಗ ಅದಕ್ಕೆ ಸಂಬಂಧಪಟ್ಟಂತೆ ವಾಸ್ತು ಉಂಟುಂಟ. ಯಾಕೆಂದ್ರೆ ಬಹಿರ್ದೇಶಕ್ಕೆ ಹೋಗುವ ಇವುಗಳೆಲ್ಲ ಸಾಮಾನ್ಯ ಕನಿಷ್ಠ ಪಕ್ಷ 200 ಹೆಜ್ಜೆ ಆದ್ರೂ ದೂರ ಇರಬೇಕು ಅಂತ ಎಲ್ಲ ನಿಯಮಗಳಿರ್ತದೆ. ಅಲ್ಲೇ ಅದು ವಾಸ್ತು ಬಿದ್ದು ಹೋಗ್ತದೆ. ಹೇಗೆ ಅದು ಬಿದ್ದು ಹೋಗ್ತದೆ ಅಂತ ಹೇಳಬೇಕು? ನೀವು ಎಲ್ಲಿ ಕಸವನ್ನು ತಂದು ಹಾಕಿದ್ರು ಮನೆಯಲ್ಲಿ, ಮನೆಯ ಒಳಗೆ ಯಾವ ಭಾಗದಲ್ಲಿ ಕಸ ತಂದ್ರು ವಾಸ್ತು ಇಲ್ಲ. ಯಾಕೆ ಅಂತಂದ್ರೆ ಇಡೀ ಮನೆಯನ್ನು ನಾವು ಒಂದು ಚತುರಶ್ರ ಅಂತ ಕಲ್ಪಿಸಿ ಅದರಲ್ಲಿ ಎಲ್ಲ ದೇವತೆಗಳಿದ್ದಾರೆ ಅಂತ ಕಲ್ಪಿಸ್ತೇವೆ. ನೀವು ಅದನ್ನು ಯಾವುದಾದ್ರೂ ಒಂದು ದೇವತೆಯ ಮೇಲೆ ತಂದಿಡಬೇಕಲ್ಲ ಸ್ವಾಮಿ. ಹಾಗಾಗಿ ಇಡೀ ಮನೆ ಎನ್ನುವಂಥದ್ದು ದೇವಸ್ಥಾನ ಎನ್ನುವ ಕಲ್ಪನೆ ಪ್ರಾಚೀನ ವಾಸ್ತುಶಾಸ್ತ್ರಜ್ಞರಿಗೆ. ಹಾಗಾಗಿ ಆ ಮನೆಯ ಒಳಗೆ ಉಗುಳ್ತಿರ್ಲಿಲ್ಲ, ಅದಕ್ಕೆ ಜಾಗ ಇಲ್ಲ ಮನೆಯಲ್ಲಿ ಎಲ್ಲಿಯೂ ಕೂಡ. ಇಡೀ ಅದು ದೇವರ ಆಯತನ ಅಂತ. ಅದು ತದ್ವಾಸ್ತು ದೈವತ ಕದಂಬ ಕೃತಾವಲಂಬಂ ಅಂತ ದೇವಸ್ಥಾನಕ್ಕೂ ಮನೆಗೂ ಎರಡಕ್ಕೂ ಒಂದೇ ರೀತಿ. ಅದು ಮನೆಯಲ್ಲಿ ವಾಸ್ತು ಪೂಜೆ ಆದ್ಮೇಲೆ ಇಡೀ ಮನೆಯನ್ನು ದೇವರ ಸ್ವರೂಪ ಅಂತ ಭಾವಿಸಬೇಕು. ಆ ದೇವರ ಆ ಅನುಗ್ರಹದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದೇನೆ, ಅವರ ಪ್ರಸಾದಭೂತವಾದಂಥದ್ದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಭಾವಿಸಬೇಕು. ಹಾಗಿರುವಾಗ ಅಂತಹ ದೇವರೇ ಅದರೊಳಗೆ ಇದ್ದಾನೆ ಅಂತ ಅಂದ್ಕೂಡಲೇ ಅಲ್ಲಿ ನಾವು ಮತ್ತೊಂದು ವ್ಯವಸ್ಥೆ ಮಾಡಿಕೊಂಡ್ರೆ ಹಾಗಿದ್ರೆ ಅದೆಲ್ಲ ಸರಿ ಇಲ್ಲ, ವಸ್ತುತಃ ಸರಿಯಲ್ಲ. ಹಾಗಾಗಿ ಅಂತಹ ವ್ಯವಸ್ಥೆ ಇರುವಲ್ಲಿ ಶಾಸ್ತ್ರೀಯವಾಗಿ ನಾನು ನಿಯಮಗಳನ್ನು ಅನುಸರಿಸ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿಯಮವನ್ನು ಬಿಡಬೇಕು. ಒಂದನೇ ಸಾಲಿನ 5ನೇ ಮನೆ. ಸಂಸ್ಕೃತವೇ ಆಶ್ರಯಿಸ್ತೇನೆ. ಆನಾಶಾರ್ಥಂಚ ದುರ್ಬುದ್ಧೇ ಲೇನ ತರಬೇಕಲ್ವಾ? ವಿಮಲೇನ ಹೃದಾರ್ಭಕಃ ವಿಮಲೇನ ಹೃದಾರ್ಭಕಃ ತೀನ ಜಾನ ತರಬೇಕು. ಮತ್ತೆ ತರುವ 4 ಗಂಟೆಗೆ ಮೊದಲೇ
ಹೊಡೆದಿದ್ದಾರೆ ಅಂತ ಕಾಣ್ತದೆ. ಒಂದನೇ ಸಾಲಿನ 5ನೇ ಮನೆ. 1ನೇ ಸಾಲಿನ 5ನೇ ಮನೆ. 129. ನೀವು ಕೇಳ್ಬೋದು, ಯಾವ ಅಕ್ಷರ ಬೇಕಾದ್ರೂ ಕೇಳ್ಬೋದು. ನಿಮ್ಮ ಪದ್ಯದಲ್ಲಿ ಭೀಮಸೇನ ಬಾಲ್ಯಚರಿತೆ ಅಂತ ಹೇಳಿದ್ದೀರಲ್ವಾ, ಅದರಲ್ಲಿ ಯಾವ ಅಕ್ಷರವನ್ನು ಕೇಳಬಹುದು ಬೇಕಾದ್ರೆ. ಒಂದು ಕೆಲಸ ಮಾಡುವ, ನೀವು ಕೇಳಿ, ಮತ್ತೆ ಉಳಿದ ಅಕ್ಷರಗಳನ್ನು ಒಮ್ಮೆ ಹೇಳಿ ನಾನು ಪೂರ್ಣ ಮಾಡ್ತೀನಿ. ಯಾವುದಾದ್ರೂ ಅಕ್ಷರಗಳನ್ನು ಕೇಳ್ತಾ ಹೋಗಿ, ಅದನ್ನು ಬರ್ಕೊಳ್ತಾ ಹೋಗಿ ಮಾತ್ರ. 1ನೇ ಪಾದದ 2ನೇ ಅಕ್ಷರ. ಹಾ, ಷ್ಣ. 1ನೇ ಪಾದ 2ನೇ ಅಕ್ಷರ ಷ್ಣ. ಷ್ಣ ಮುಗಿಯಿತು. ನಾವು ಆಶು ಕವಿತೆಗೆ ಬರ್ತಾ ಇದ್ದೇವೆ. ಆಶು ಕವಿತೆಯ ಪರಿಚಯರು ವಿಷಯ ಕೊಟ್ಟರೆ ಆಶು ಕವಿತೆಯನ್ನು ಹೇಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಈ ವಿದ್ಯಾಪೀಠ ಈಗ 25ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಉಂಟು. ನಾವು ಎಲ್ಲ ವಿದ್ಯಾರ್ಥಿಗಳು ಏನು ಕೇಳೋದು ಅಂತ ಕೇಳಿದ್ರೆ, ನಮ್ಮ ಗುರುಗಳು ನಮ್ಮನ್ನು ತಾಯಿಯ ಹಾಗೆ ನಮ್ಮನ್ನು ಸಲಹಿದ್ದಾರೆ. ಹೇಗೆ ಒಬ್ಬ ಮಗನಾಗಿರುವವನು ತನ್ನ 25ನೇ ಹುಟ್ಟುಹಬ್ಬಕ್ಕೆ ತನ್ನ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದು, ಆ ರೀತಿಯ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ನಮ್ಗೆ ಒಂದು ಕವಿತೆಯನ್ನು ರಚನೆ ಮಾಡಿ ಕೊಡಬೇಕು ಅಂತ ನಾವೆಲ್ಲರೂ ಸೂಚಿಸುವಂತೆ ಗುರುಗಳನ್ನು. ವರುಷ 25 ಕಳೆಯಲು, ವರುಷ 25 ಕಳೆಯಲು, ಹರುಷದಿನ್ ಮಗನೋರ್ವ. ವರುಷ 25 ಕಳೆಯಲು ಹರುಷದಿನ್ ಮಗನೋರ್ವ ತರುಣಿಯ. 25 ವರ್ಷ ಕಳೆದರೆ ಯಾರನ್ನಾದ್ರೂ ಒಬ್ಬಳು ತರುಣಿಯನ್ನು ನೋಡಿ ಮಗ ವಿವಾಹ ಆಗ್ತಾನೆ. ವರುಷ 25 ಕಳೆಯಲು ಹರುಷದಿ ಮಗನೋರ್ವ ತರುಣಿಯ. ಕರಪಿಡಿದು ಅವಧಾನಿಗಳೇ, ವರುಷ 25 ಕಳೆಯಲು ಹರುಷದಿ ಮಗನೋರ್ವ ತರುಣಿಯ. ಕರಪಿಡಿದು ಮನೆ ತುಂಬಿ ನಡೆಯಲು, ಕರಪಿಡಿದು ಮನೆ ತುಂಬಿ ನಡೆಯಲು. ವ್ಯತ್ಯಾಸ ಇದ್ರೆ ಹೇಳಿ ಎಲ್ಲಾದ್ರೂ ರಾಜಸ್ಥಾನಗಳಲ್ಲಿ. ತುಂಬಿ ನಡೆಯಲು ವರುಷ 25 ಕಳೆಯಲು ಹೇಳಿ. ವರುಷ 25 ಕಳೆಯಲು ಹರುಷದಿ ಮಗನೋರ್ವ ತರುಣಿಯ. ಕರಪಿಡಿದು ಮನೆ ತುಂಬಿ ನಡೆಯಲು. ನಿಮ್ಮ 25ರ ಹರೆಯದಲ್ಲಿ ನೀವಿದ್ದೀರಿ. ಕರಪಿಡಿದು ಹರ್ಷದಲ್ಲಿರುವಾಗ ಕರಬಿಡಿದ ಹರ್ಷದ ನಾನು ಯಾಕೆ ಮಧ್ಯದಲ್ಲಿ ಸುಮ್ಮನೆ ಬಾಯಿ ಹಾಕಿದ್ದೆಲ್ಲ ಹಾಳು ಮಾಡಿ. ಚರಣ ಸರಸಿಜಕ್ಕೆ ಅಲ್ಲಿ ಅಲ್ಲ, ಮನೆ ತುಂಬಿ ನಡೆಯಲು ಚರಣ ಸರಸಿಜಕ್ಕೆ. ಎರಗಿತಾಯ್ ತಂದೆಯರ ಸೇವಿಸೆ, ಎರಗಿತಾಯ್ ತಂದೆಯರ ಸೇವಿಸೆ. ವರ ಮನೋರಥಮಂ. ಎರಗಿತಾಯ್ ತಂದೆಯರ ಸೇವಿಸೆ ವರ ಮನೋರಥಮಂ. ವರ ಮನೋರಥವನ್ನು ಕೊಡುತ್ತಲೀ. ಎರಗಿತಾಯ್ ತಂದೆಯರ ಸೇವಿಸೆ ವರ ಮನೋರಥವನ್ನು ಕೊಡುತ್ತಲೀ. ವರಮನೋರಥವನ್ನು ಕೊಡುತ್ತಲಿ.
ಬೆರಗಿಸಲ್ಕವರನ್ನು 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 ಬೇಡ, ಬೆರಗಿ ಪಂತವರನ್ನು ನಿಮ್ಮೀ ಶಿಷ್ಯರಿರುತಿಹರು ಯಾವ ರೀತಿಯಲ್ಲಿ ಶಿಷ್ಯರಿದ್ದಾರೆ ಅಂತಂದ್ರೆ 25 ವರ್ಷ ಕಳೆದ ಮೇಲೆ ಮಗ ಹೇಗೆ ಒಂದು ತರುಣಿಯನ್ನು ವಿವಾಹವಾಗಿ ತಾಯಿ ತಂದೆಯರ ಚರಣ ಸೇವೆಯನ್ನು ನಿರಂತರ ಮಾಡ್ತಾ ಅವರ ಮನೋರಥವನ್ನು ಈಡೇರಿಸಿ ಅವರಿಗೆ ಸಂತೋಷದಿಂದ ಬೆರಗಾಗುವಂತೆ ಮಾಡ್ತಾನೋ ಆ ರೀತಿಯಲ್ಲಿ ಶಿಷ್ಯರೆಲ್ಲ ಗುರುಗಳಿಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಪದ್ಯವನ್ನು ಹೇಳಿದ್ದೇನೆ. ಮುಂದೆ ಮತ್ತೆ ಪುನಃ ನಿಮ್ಮ ಪ್ರಶ್ನೆ ಕೇಳಬಹುದು. ಒಂದನೇ ಪಾದದ 5ನೇ ಅಕ್ಷರ. ಒಂದನೇ ಪಾದದ 5ನೇ ಅಕ್ಷರ. 1ನೇ ಪಾದದ 5ನೇ ಅಕ್ಷರ. ನಿಮಗೆ ರಾಗದಲ್ಲಿ ತುಂಬಾ ಪ್ರಿಯವಾದ ರಾಗ ಯಾವುದು? ಅನುರಾಗ ಅಲ್ಲದೆ ವ. 1ನೇ ಪಾದ 5ನೇ ಅಕ್ಷರ. ರಾಗದಲ್ಲಿ ತುಂಬಾ ಪ್ರಿಯವಾದ ರಾಗವೇ ವಿರಾಗ. ವಿರಾಗವ ಅಲ್ಲ, ಈಗ ತಾನೇ ತರುಣಿಯನ್ನು ಕೈಬಿಡ. ಅದೇ ವಿಶೇಷ ರಾಗ. ವಿರಕ್ತರು ಅಂದ್ರೆ 2 ಕ್ರಮದಲ್ಲಿ ವಿಶೇಷ ಹಿಂದೋಳ, ವಿರಕ್ತರು. ಹಿಂದೋಳ ತುಂಬಾ ಪ್ರಿಯವಾದ. ಅದು ಎಳಿತದೆ ಅಲ್ಲ, ಹಿಂತೋಳ, ಹಾಗೆ ಮುಂದೋಳ ಅಂತ ಒಂದಿರಬೇಕು ಅಲ್ವಾ? ಹಿಂದೆ ಬರುವ ತೋಳನ. ಹೌದು, ಅವರು ಹೇಳಿದ್ದು ಹಾಗೆ. ಮೂರನೇ ಪಾದವನ್ನು ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ ತೀಕ್ಷ್ಣಜ್ಞೋ ರಾಗವರ್ಜನ. ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ ತೀಕ್ಷ್ಣಜ್ಞ ರಾಗವರ್ಜನ. ನಿಷೇಧ ಇಲ್ಲ, ಮೊದಲನೇ ಅಕ್ಷರಕ್ಕೆ ನಿಷೇಧ ಇಲ್ಲ. ಮುಗಿಸಿಬಿಡ್ರಿ. ಮುಗಿಸಿಬಿಡುವ. ರಾಗವರ್ಜನ ಮೊದಲನೇ ಎರಡನೇ ಮನೆ. ಅಲ್ಲ, ನಿಷೇಧ ಬೇಡ, ಹೇಳ್ಬಿಡ್ರಿ, ಮುಗಿಸ್ಬಿಡ್ರಿ. ಹೌದಾ? ಆಗ್ಬೋದು. 10 minutes. ಆಯ್ತು. 1-2 ಅಕ್ಷರ ನಿಷೇಧ ಮಾಡಿ, ತೊಂದರೆ ಇಲ್ಲ. 10 ನಿಷೇಧ. ದಾ ಸಾಕು, ನಿಷೇಧವನ್ನು ಮುಗಿಸ್ಬಿಡ್ರಿ. ಇನ್ನು ಮಿಕ್ಕಿದ್ವೆಲ್ಲ ಏನ್ ಮಾಡೋ ಕೆಲಸ ಇಲ್ಲ. 4 ಗಂಟೆಗೆ ಮುಗಿಸುವ ಎನ್ನುವ ದೃಷ್ಟಿಯಿಂದ ಮತ್ತೇನಲ್ಲ, ನಿಷೇಧವನ್ನು ಮುಂದುವರಿಸಬಹುದು. ಆ ಹೊತ್ತಿಗೆ ಮುಗಿಸುವ. ಬನ್ನಂಜಿಯವರು ಉಪನ್ಯಾಸಕ್ಕೆ ತೊಂದರೆ ಮಾಡೋದು ಬೇಡ. ಮುದಾ ಲಲಂಘ ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ ತೀಕ್ಷ್ಣಜ್ಞ ರಾಗವರ್ಜನ. ಮುದಾ ಲಲಂಘ ಹನುಮಾನ್. ಹನುಮಾನ್ ಅಂತಲೇ ಇಟ್ಕೊಳ್ತೇನೆ. ಹನುಮಾನ್ ಅಂತ ಬೇಕಾ? ಹನುಮಾನ್. ಮುದಾ ಲಲಂಘ ಹನುಮಾನ್. ರಾವಣಾರೇ ಪ್ರಿಯಾವಹ. ಈಗ ಪದ್ಯ ಒಂದ್ಸರಿ ಹೇಳ್ಬಿಡಿ. ಸರಿ. ವಾರ್ಧಿಂ ರಾಷ್ಟ್ರೇಶ ಭಾರ್ಯಾರ್ಥಂ ತೀಕ್ಷ್ಣಜ್ಞ ರಾಗವರ್ಜನ. ತೀಕ್ಷ್ಣಜ್ಞ ರಾಗವರ್ಜನ. ಮುದಾ ಲಲಂಘ ಹನುಮಾನ್. ರಾವಣಾರೇ ಪ್ರಿಯಾವಹ. ವಾರ್ಧಿಂ ವಾರಿಧಿಯನ್ನು ರಾಷ್ಟ್ರೇಶ ಭಾರ್ಯಾರ್ಥಂ ರಾಷ್ಟ್ರಕ್ಕೀಶನಾದ ರಾವಣ ಹೆಂಡತಿಗೋಸ್ಕರವಾಗಿ ತೀಕ್ಷ್ಣಜ್ಞ ತುಂಬಾ ತೀಕ್ಷ್ಣವಾದ ಬುದ್ಧಿ ಇರುವವ, ತೀಕ್ಷ್ಣ ಬುದ್ಧಿಯವ. ರಾಗವರ್ಜನ ಅವನಿಗೆ ಬೇರೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ಅದು ಬೇಕು ಇದು ಬೇಕು ಅಂತಿಲ್ಲ. ಯಾಕೆ ಹನುಮಂತ ಅಷ್ಟು ಕಷ್ಟಪಟ್ಟದ್ದು ಅಂತಂದ್ರೆ ರಾಮ ಮತ್ತೇನಾದ್ರೂ ಕೊಡ್ತಾನೋ ಎನ್ನುವ ದೃಷ್ಟಿಯಿಂದ. ಅದು ಯಾವುದಲ್ಲ, ಯಾವ ಆಸೆ ಇಟ್ಟುಕೊಂಡು ಮಾಡಿದ್ದಲ್ಲ. ಕೊನೆಗೆ ಯಾವ ಆಸೆ ಅಂತಂದ್ರೆ ರಾಮ ಅವನನ್ನು ಒಂದು ಬಾರಿ ಅಪ್ಪಿಕೊಂಡಂತೆ, ಅಷ್ಟರಲ್ಲೇ ಎಲ್ಲ ಮುಗಿದು ಹೋಯಿತು ಅಂತ. ಪ್ರಹ್ಲಾದ ಯಾವಾಗ ನರಸಿಂಹನ ಹತ್ರ ಕೇಳ್ತಾನೋ ಆ ರೀತಿಯಲ್ಲಿ ನಂಗೆ ಯಾವುದು ಬೇಡ ಅಂತ, ಆ ರೀತಿಯ ರಾಗವರ್ಜನ. ಮುದಾ ಲಲಂಘ ಹನುಮಂತ ಅವ ಲಲಂಘ ದಾಟಿದ್ದಾನೆ. ಏನು ಮಾಡಿದ್ದಾನೆ ಅಂತಂದ್ರೆ ರಾಘವಸ್ಯ ಪ್ರಿಯ ರಾವಣಾರೇ ಪ್ರಿಯಾವಹ. ರಾವಣನ ರಾಮನ ಪ್ರಿಯಾವಹ ಪ್ರಿಯವಾದನ್ನು ಕೊಡುವ ಅಂತ ಅರ್ಥ. ಪ್ರಿಯಂಕರ ಅಂತ ಆಗಬಹುದು. ಪ್ರಿಯಂಕರ ಹೌದು. ರಾವಣಾರೇ ಪ್ರಿಯಂಕರ. ಈಗ ಒಂದು ವಿಷಯ ನಡೆದಿದೆ. ಅವರು ನಿಷಿದ್ಧಾಕ್ಷರಿಯ ಇಡೀ ಪದ್ಯವನ್ನ
ಪೂರ್ಣ ಮಾಡಿದ್ದಾರೆ, ಅದರ ಧಾರಣವನ್ನು ಸಹ ಮುಗಿಸಿಬಿಟ್ಟಿದ್ದಾರೆ. ಬೇಕು ಅಂತಿಲ್ಲ, ಮುಂದಿನ ಸಮಸ್ಯೆಗೆ ಹೊರಡ್ಬೋದು. ಹೋಗ್ಬೋದು. ಎರಡನೇ ಪಾದದ ಮೊದಲನೇ ಶಂಭುಂ ಚುಂಬತಿ ಶಂಭುಶ್ಚುಂಬತಿ ಜಾನಕೀಂ ಅಂತ ಕೊಟ್ಟಿದ್ದೀರಿ. ಶಂಭುಶ್ಚುಂಬತಿ ಜಾನಕೀಂ. ನವೋದ್ಯಾನ ಅಲ್ವಾ? ನವೋದ್ಯಾನ ಲತಾ ಕುಂಜೇ ನವೋಢಾಂ ನವೋಢಾಂ ನವೋದ್ಯಾನ ಲತಾ ಕುಂಜೇ ನವೋಢಾಂ. ಅವಧಾನಿಗಳೇ, ಹಾ, ನನಗೀಗ ಖುಷಿ ಆಯಿತು ಮಾತ್ರ. ಹೇಳಿ ಹೇಳಿ. ನವೋಢಾಂ ಪ್ರಿಯದರ್ಶನ ಅಂತ ಹೇಳಿದ್ದೇನ? ನವೋಢಾಂ ಪ್ರಿಯದರ್ಶನಾಂ. ಆಗ ನಾನು ಕೇಳಿದ್ದಕ್ಕೆ ಹೇಳಿ ಹೇಳಿ. ಈಗ ನಿಮ್ಮಲ್ಲಿ ಉತ್ತರ ಸಿಕ್ತು ನನಗೆ. ನಾನು ಒಮ್ಮೆ ಫಾರಿನ್ ಟೂರ್ ಹಾಕೋಣ ಅಂತ ಲೆಕ್ಕ ಹಾಕೊಂಡಿದ್ದೆ. ನೀವು ಈಗಿದ್ರೆ ಹೇಳಿದ್ರಲ್ಲ ಈಗ. ನವೋಢಾಂ ಪ್ರಿಯದರ್ಶನಾಂ. ನಿಮ್ಮ ಮಾತು ಕೇಳೋದೇ ಇಲ್ಲ ಬಿಡಿ ನೀವು. ಹೇಳಿ. ಈಗ ನನಗೆ ಉತ್ತರ ಸಿಕ್ತು ನನಗೆ. ಈಗ ನಾನು ಹಾರಿದ್ರೆ ರಾಮನಿಗೇನು ಪ್ರಿಯ ಆಗೋದಿಲ್ಲ. ಯಾಕಂದ್ರೆ ನಾನು ಇನ್ನು ರಾಮನ ಹೆಂಡತಿಯನ್ನು ಇದು ಮಾಡಲಿಕ್ಕೆ ಹೋಗೋದಲ್ಲ. ಈಗ ರಾಮನದ್ದು ಕೃಷ್ಣನ ಹೆಂಡತಿ ಒಂದೇಳೆ ಫಾರಿನ್ಗೆ ಹೋಗಿದ್ರೆ ನಾನು ಹಾರಬಹುದಿತ್ತೋ ಏನು ಅಲ್ವಾ? ಅಲ್ಲ, ನೀವು ಹಾರಬೇಕಂತ ಮಂದಿ ಹೆಂಡತಿಯನ್ನ ಹಾರಿಸಿಕೊಂಡು ಹೋಗ್ಬೇಕು ಎಂಬುದು ಅದು ಅಷ್ಟು ಚಲೋ ಕಾಣೋದಿಲ್ಲ ನನಗಂತೂ. ಅಲ್ಲಿ ನೀವು ಅದಕ್ಕೆ ಮನಸ್ಸು ಮಾಡ್ಲಿಕ್ಕೆ ನೀವು ಹೋಗಬೇಡಿ ಅಂತ. ಅದೇ ಮತ್ತೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು ನಮಗೂ ಬೇಡ, ನಿಮಗೂ ಬೇಡ. ಅವ್ರು ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಯಾರ ಹೆಂಡತಿ ಹೋಗಬಹುದು ಅಂತ ಅವರ ಯೋಚನೆಯಲ್ಲಿ ಉಂಟು. ಯಾಕಂದ್ರೆ ರಾಗವರ್ಜನ ಹಾರಿದ್ದು. ನಾವಿಲ್ಲಿಗೆ ಹಾರುವವರೆಲ್ಲ ರಾಗದಿಂದಲೇ ಹಾರುವುದಿಲ್ಲ, ಸಂಪಾದಿಸಲಿಕ್ಕಾಗಿಯೇ ಹಾರುವುದು. 8 ಅಕ್ಷರ. ಪ್ರೇಮ್ಣ ಪ್ರೇಮ್ಣ ದಾಶರಥಿ ಬೇಡ, ದಾಶರಥಿ ಅಂತ ಆಗ್ತದಲ್ವಾ? ಬೇಡ. ಪ್ರೇಮ್ಣ ದಾಶರಥಿರ್ಲೋಕ ಮಾಡಿ. ಪ್ರೇಮ್ಣ ದಾಶರಥಿರ್ಲೋಕ ಶಂಭು ಚುಂಬತಿ ಜಾನಕಿ. ಶಂಭು ಎನ್ನುವ ಶಬ್ದಕ್ಕೆ ಲೋಕಶಂಭು ಅಂತ ಮಾಡಿದ್ದೇನೆ. ಲೋಕಶಂಭು ಅಂತಂದ್ರೆ ಇಡೀ ಲೋಕಕ್ಕೆ ಸಂತೋಷವನ್ನು ಕೊಡುವ ಅಂತ ಅರ್ಥ. ಅಲ್ಲಿ ಶಂಭು ಅಂತ ಅರ್ಥ ಅಲ್ಲ. ಪ್ರೇಮ್ಣ ದಾಶರಥಿರ್ ಲೋಕಶಂಭು ಚುಂಬತಿ ಜಾನಕಿ. ಮದುವೆ ಆದ ಹೊಸತರಲ್ಲಿ ಲತಾಕುಂಜಕ್ಕೆ ಸೀತೆಯನ್ನು ಕರ್ಕೊಂಡು ಹೋಗಿ ಶ್ಲೋಕಲ್ಲಿ ಹೇಳ್ಬಿಡ್ರಿ. ನವೋದ್ಯಾನ ಲತಾಕುಂಜೆ ನವೋಢಾಂ ಪ್ರಿಯ ದರ್ಶನಾಂ ಪ್ರೇಮ್ಣ ದಾಶರಥಿರ್ ಲೋಕಶಂಭುಶ್ಚುಂಬತಿ ಜಾನಕಿ ಮಾಡಿ. ನಾನಾ ಬರಬೇಕು. ನಾನಾ 2 ಪಾದ ಹೇಳಿದ್ದೇನಲ್ವಾ? ಎರಡನೇ ಪಾದದ ಮೊದಲನೇ ಅಕ್ಷರ. ಎರಡನೇ ಪಾದದ ಶಂಭು ಚುಂಬತಿ ಜಾನಕಿ. ಈಶ್ವರ ಜಾನಕಿಯನ್ನು ಚುಂಬಿಸುತ್ತಿದ್ದಾನೆ ಅನ್ನೋದಕ್ಕೆ ದಾಶರಥಿ ಲೋಕಶಂಭು ಅಂತ ಮಾಡಿದರು. ಆ ದಾಶರಥಿ ಅಂದ್ರೆ ಶ್ರೀರಾಮಚಂದ್ರ, ಲೋಕಕ್ಕೆ ಆನಂದವನ್ನು ಕೊಡುವ ಶ್ರೀರಾಮಚಂದ್ರ ಜಾನಕಿಯನ್ನು ಚುಂಬಿಸ್ತಾ ಇದ್ದಾನೆ. ಅದ್ಭುತ. ರೈಟ್. ಎರಡನೇ ಪಾದದ ಎರಡನೇ ಅಕ್ಷರ ಮೊದಲನೇ ಅಕ್ಷರ ಕೌ. ಕೌ ಕೌ ಮೊದಲನೇ ಸಾಲಿನ ಎರಡನೇ ಮನೆ. ಮೊದಲನೇ ಸಾಲಿನ ಎರಡನೇ ಮನೆ. ಹಾ, ನೂರಿಪ್ಪತ್ನಾಲ್ಕು. ಅದು ಮತ್ತೆ ಪೂರ್ಣ ಮಾಡುವ. ಪಂಚೋದ್ಯಮಾನ ಏನು ಹೇಳಿದ್ದೇನೆ?
ಆನಾಶಾರ್ಥಾಯ ಆನಾಶಾರ್ಥಂಚ ಅಂತ ಹೇಳಿದ್ದೇನೆ ಅಲ್ವಾ. ಆನಾಶಾರ್ಥಂಚ ದುರ್ಬುದ್ಧೇ ವಿಮಲೇನ ಹೃದಯುತಃ ವಿಮಲೇನ ಆನಾಶಾರ್ಥಂಚ ದುರ್ಬುದ್ಧೇರ್ ವಿಮಲೇನ ವಿಮಲೇನ ಹೃದಯ, ಹೌದು, ವಿಮಲೇನ ಹೃದಯ ಅಲ್ವಾ, ಹೃದಯಾರ್ಭಕ, ವಿಮಲೇನ ಹೃದಯಾರ್ಭಕ, ಆನಾಶಾರ್ಥಂಚ ದುರ್ಬುದ್ಧೇರ್ ವಿಮಲೇನ ಹೃದಯಾರ್ಭಕ. ಲೇನ ಬರಬೇಕು, ಪೀನ ಬರಬೇಕು, ಬಂದ್ ಪೀನ ಮತ್ತು ಜಾನ ಬರಬೇಕು. ಹೌದು, ಹಾ ಹಾ. ಅದಕ್ಕೆ ನಾವು ಕೂತಲ್ಲೇ ಮೇಲಿಂದ ಚಪ್ಪರ ಬಿದ್ದುಬಿಟ್ರೆ ಏನ್ ಮಾಡಬೇಕು ನಂಗೆ ಯೋಚನೆ ಶುರುವಾಗಿದೆ. ಆಪೀನಾಂಗಂ, ಪೀನಾ ತಗೊಳ್ಳಿ. ಆಪೀನಾಂಗಂ ಹರಿಂ ದ್ರಷ್ಟುಂ ಯಯೌ, ಆಪೀನಾಂಗಂ ಹರಿಂ ದ್ರಷ್ಟುಂ ಯಯೌ. ಜಾನ ಬರಬೇಕಲ್ವಾ? ಇದಕ್ಕೆ ಬೀಳ್ಲಿಕ್ಕಿಲ್ಲ ಅಲ್ಲ ಚಪ್ಪರ? ಚಪ್ಪರ ಬೀಳ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ನಾನು ಹೇಳುವ ತನಕ ಬೆಳೆದಿದ್ರೆ ಸಾಕು, ಮತ್ತೆ ನನಗೆ ಖಂಡಿತ ಬೀಳುದಿಲ್ಲ. ನಾಡ್ದು 17ರವರೆಗೆ ಬೀಳುದಿಲ್ಲ, ಮತ್ತೆ ಬೀಳಿಸಬೇಕಷ್ಟೇ. ಅಲ್ಲ, ಅದು ಹಾರಿಸ್ತಾರೆ. ಗಟ್ಟಿ ಉಂಟು. ಆಪೀನಾಂಗಂ ಹರಿಂ ದ್ರಷ್ಟುಂ ಯಯೌ. ಜಾನನ್, ಆಪೀನಾಂಗಂ ಹರಿಂ ದ್ರಷ್ಟುಂ ಯಯೌ ಜಾನನ್, ಜಾನನ್ ಹಿ ತದ್ವ್ರತಂ, ಜಾನನ್ ಹಿ ತದ್ವ್ರತಂ. ಅವನ್ನ ಆಪೀನಾಂಗ ಅಂತ ಹೇಳಿದ್ದೇನೆ. ತುಂಬಾ ಭಗವಂತನನ್ನು ವರ್ಣಿಸುವಾಗ ಶಿಲ್ಪಿಯೊಬ್ಬ ಹೇಳ್ತಾನೆ, ಜಂಘೋರು ಪಾದತಲ ಕರಾಂಗುಲೀಷು ಕಾರ್ಯ ಕರೀಂದ್ರ ಕರವತ್ ಪರಿವೃತ್ತದಾತ್ರ ಕೂರ್ಮಾಭತ ಪ್ರಪದಯೋ ಜಲಜಾಪತಾಚ ಕಂಠೆ ಕಪೋಲತಲಯೋರ್ ಮುಕುರಾಭತಾಚ ಅಂತ. ಕಾವ್ಯದ ಮಾತಲ್ಲ, ಶಿಲ್ಪಶಾಸ್ತ್ರದ ಮಾತು. ಜಂಘ, ಊರು, ಪಾದ, ಕರ, ಅಂಗುಲಿ ಇತ್ಯಾದಿಗಳನ್ನು ಮಾಡುವಾಗ ಕರೀಂದ್ರ ಕರವತ್ ಪರಿವೃತ್ತತ ಅತ್ರ ಕಾರ್ಯ ಅಂತ. ಅವನನ್ನು ತುಂಬಾ ಗುಂಡು ಗುಂಡಾಗಿ ಮಾಡಬೇಕು. ಕೂರ್ಮಾಭತ ಪ್ರಪದಯೋ, ಕಾಲನ್ನು ಮಾಡುವಾಗ ಕೂರ್ಮದ ಹಾಗೆ ಮಾಡಬೇಕು. ಜಲಜಾಭತಾಚ ಕಂಠೆ, ಶಂಕದಾಗಿ ಕಂಠವನ್ನು ಮಾಡಬೇಕು. ಕಪೋಲತಲೆಯೋರ್ ಮುಕುರಾಭತಾಚ, ದೇವರ ಕೆನ್ನೆಯನ್ನು ಮಾಡುವಾಗ ಸರಿ ತಿಕ್ಕಿ ಅದು ಕನ್ನಡಿ ಹಾಗೆ ಆಗಿರಬೇಕು. ಹಾಗಾಗಿ ಆಪೀನಾಂಗಂ ಹರಿಂ ದ್ರಷ್ಟುಂ ಅಂತ ಹೇಳಿದ್ದೇನೆ. ಧ್ರುವ ಕಾಡಿಗೆ ಹೋಗ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ಆನಾಶಾರ್ಥಂಚ ದುರ್ಬುದ್ಧೇ, ದುರ್ಬುದ್ಧಿಗಳ ನಾಶಕ್ಕೋಸ್ಕರ. ಸುರುಚಿಗೆ ಕೇಡಾಗಬೇಕು ಅಂತಲ್ಲ, ಸುರುಚಿಯ ಬುದ್ಧಿಗೆ ಕೇಡಾಗಬೇಕು ಅಂತ ಅಷ್ಟೇ. ಆನಾಶಾರ್ಥಂಚ ದುರ್ಬುದ್ಧೇ ವಿಮಲೇನ ಹೃದಯ ಅರ್ಭಕ. ಹೇಗೆ ಅಂದ್ರೆ ಒಳ್ಳೆ ಮನಸ್ಸಿಂದಲೇ ಹೋಗ್ತಾನೆ, ಸುರುಚಿಗೆ ಕೇಡಾಗಲಿ ಅಂತ ಹೋಗುವುದಲ್ಲ. ಸುರುಚಿಗೆ ಒಳ್ಳೆ ಬುದ್ಧಿ ಬರಲಿ, ನನಗೆ ದೇವರನ್ನು ನೋಡುವ ಹಾಗಾಯ್ತಲ್ಲ ಅಂತ ಕೊನೆಗೆ ಬಂದವ ಮೊದಲು ಅವಳಿಗೆ ನಮಸ್ಕಾರ ಮಾಡ್ತಾನೆ. ಹಾಗಾಗಿ ಗೊತ್ತಾಗ್ತದೆ ಹೃದಯಾರ್ಭಕ. ಮತ್ತೆ ಹೇಗೆ ಹೋಗಿದ್ದಾನೆ ಅಂದ್ರೆ ಆಪೀನಾಂಗಂ ಹರಿಂ ದ್ರಷ್ಟುಂ ಯಯೌ, ಅಂತಹ ಹರಿಯನ್ನು ನೋಡಬೇಕು ಅಂತ. ಒಳ್ಳೆ ಪುಷ್ಟನಾದ ಸುಂದರನಾದ ಹರಿಯನ್ನು ನೋಡ್ಬೇಕು. ಯಾಕೆಂದ್ರೆ ಸ್ವಲ್ಪ ದಷ್ಟಪುಷ್ಟನಾಗಿದ್ದವನೇ ಬೇಕಾದಷ್ಟು ಕೊಟ್ಟಾನು, ಸಣಕಲ್ ದೇವರು ಏನು ಕೊಟ್ಟಾನು ಅಂತ. ಹಾಗಾಗಿ ಆಪೀನಾಂಗಂ ಹರಿಂ ದ್ರಷ್ಟುಂ ಯಯೌ, ಹೇಗೆ ಜಾನನ್ ತಿಳ್ಕೊಂಡು, ಹಿ ತದ್ವ್ರತಂ ಹರಿಯ ವ್ರತ ಏನನ್ನು ಮಾಡಿದ್ರೆ ಅವನಿಗೆ ತೃಪ್ತಿ ಆಗ್ತದೆ ಅಂತ ತಿಳ್ಕೊಂಡೇ ಹೋಗ್ತಾನೆ, ನಾರದರಿಂದ ಉಪದಿಷ್ಟನಾಗಿ ಹೋಗ್ತಾನೆ ಅಂತ ಅದನ್ನು ಪೂರ್ಣ ಮಾಡಿದ್ದೇನೆ, ಮುಗಿಸಿದ್ದೇನೆ. ಎರಡನೇ ಭಾಗದ ಕೊನೆಯ ಅಕ್ಷರ ನ. ನಾನು ಆ ಉದ್ದಿಷ್ಟಾಕ್ಷರ ಶ್ಲೋಕವನ್ನು ಪೂರ್ತಿ ಹೇಳ್ತೇನೆ. ಕೃಷ್ಣಾಜ್ಞಯಾವತೀರ್ಣೋಸೌ ಕೌರವಾಣಾಂ ಪ್ರಭಂಜನಃ. ಕೌರವಾಣಾಂ ಪ್ರಭಂಜನಃ.
ಕೃಷ್ಣಾಜ್ಞಯಾವತೀರ್ಣೋಸೌ ಕೌರವಾಣಾಂ ಪ್ರಭಂಜನಃ ಭೀಮಸ್ತು ಬಾಲರೂಪೇಣ ಖೇಲತ್ಯಮಿತ ಪೌರುಷಃ. ಭೀಮಸ್ತು ಬಾಲರೂಪೇಣ ಖೇಲತಿ ಅಮಿತ ಪೌರುಷಃ. ಖೇಲತ್ಯಮಿತ ಪೌರುಷಃ. ಆಶು ಕವಿತೆಯನ್ನು ಒಂದನ್ನೇ ಮಾಡಿದ್ದೇನೆ. ಸಂಖ್ಯಾ ಬಂಧವನ್ನು ಈಗಲೇ ನಾನು ಪೂರ್ಣ ಮಾಡ್ತೇನೆ. ಕೇಳ್ತಾ ಹೋಗ್ಬೋದು. ಮೊದಲನೇ ಸಾಲಿನ ಮೊದಲನೇ ಮನೆ 116. ಮೊದಲನೇ ಸಾಲಿನ ಮೊದಲನೇ ಮನೆ 116. ಮೊದಲನೇ ಸಾಲಿನ ಎರಡನೇ ಮನೆ ಹೇಳಿದ್ದೇನೆ, ಮೂರನೇ ಮನೆ ಹೇಳಿದ್ದೇನೆ, ನಾಲ್ಕನೇ ಮನೆ ಹೇಳಲಿಲ್ಲ. ಮೊದಲನೇ ಸಾಲಿನ ನಾಲ್ಕನೇ ಮನೆ 120. ಗಂಟೆ 5 ಆಯ್ತು ಕಾಣ್ತದಲ್ವಾ? ಹೇಳುವ, ನಾನು ಗಂಟೆಗೆ ಗಮನ ಕೊಡಲಿಲ್ಲ. ಒಂದನೇ ಸಾಲಿನ ನಾಲ್ಕನೇ ಮನೆ 120 ಹೇಳಿದ್ದೇನೆ, ಸರಿ ಆಗ್ತದೆ. ಎರಡನೇ ಸಾಲು ಪೂರ್ತಿ ಆಗಿದೆ. ಮೂರನೇ ಸಾಲು ಹೇಳ್ತೇನೆ. ಮೂರನೇ ಸಾಲಿನ ಒಂದನೇ ಮನೆ 123. ಮೂರನೇ ಸಾಲಿನ ಎರಡನೇ ಮನೆ ಯಾವುದು? 123. ಮೂರನೇ ಸಾಲಿನ ಒಂದನೇ ಮನೆ 123. ಮೂರನೇ ಸಾಲಿನ ಎರಡನೇ ಮನೆ 111. ಮೂರನೇ ಸಾಲಿನ ಮೂರನೇ ಮನೆ 119. ಮೂರನೇ ಸಾಲಿನ ನಾಲ್ಕನೇ ಮನೆ 128. ಮೂರನೇ ಸಾಲಿನ ಐದನೇ ಮನೆ 115. ಸರಿ ಆಗ್ತದಾ? ನಾಲ್ಕನೇ ಸಾಲಿನ ಒಂದನೇ ಮನೆ 129. 130. ನಾಲ್ಕನೇ ಸಾಲಿನ ಒಂದನೇ ಮನೆ 130. ನಾಲ್ಕನೇ ಸಾಲಿನ ಎರಡನೇ ಮನೆ 112. ನಾಲ್ಕನೇ ಸಾಲಿನ ಮೂರನೇ ಮನೆ 125. ನಾಲ್ಕನೇ ಸಾಲಿನ ನಾಲ್ಕನೇ ಮನೆ 108. ನಾಲ್ಕನೇ ಸಾಲಿನ ಐದನೇ ಮನೆ 121. ಅಲ್ಲ 121. ಐದನೇ ಸಾಲು 110. ಐದನೇ ಸಾಲಿನ ಒಂದನೇ ಮನೆ 110. 118. ಎರಡನೇ ಮನೆ. ಮೂರನೇ ಮನೆ 131. 131. ಒಂದು ನಿಮಿಷ. 132. 131 ಅಲ್ಲ, ಬಂದಿದ್ದಲ್ಲ 131 ಒಂದು ಸತಿ. 132. ನೂರ 14. ಐದನೇ ಸಾಲಿನ ನಾಲ್ಕನೇ ಮನೆ. ಐದನೇ ಸಾಲಿನ ಐದನೇ ಮನೆ 122. ಆಯ್ತಲ್ಲ, 122. 122 ಪೂರ್ತಿ ಆಗಿದೆ ಅಂತ ಭಾವಿಸ್ತೇನೆ. ಅವಧಾನಿಗಳೇ, ನೀವೇ ಇಷ್ಟೆಲ್ಲ ನೆನಪಿಟ್ಟುಕೊಂಡ್ರಲ್ಲ? ಹೌದು. ನನಗೆ ತುಂಬಾ ಅಸೂಯೆ ಆಗುತ್ತಾ ಉಂಟು. ನೀವೇನಾದ್ರು ನಿಮಗೆ ಇಷ್ಟಿರುವಾಗ ನನಗೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಒಂದು ಕೊಡುವಂತೆ ಏನಾದ್ರು ನಿಮ್ಗೆ ಯಾಕೆ ಮಾಡಲಿ? ಏನಾದ್ರೂ ಕೊಡಿ. ಎರಡು ಕೈ ಉಂಟಲ್ಲ ಸ್ವಾಮಿ. ಅದರಿಂದ ಈಗ ನೀವು ಎಷ್ಟೆಷ್ಟೋ ಸಂಖ್ಯೆಗಳನ್ನೆಲ್ಲ ಹೇಳಿದ್ರಿ. ಹೌದು. ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಅಲ್ಲ ಅದು ಅಲ್ಲ, ಅದು ಬೇಡ, ಮತ್ತೆ ATM ಕಾರ್ಡು ಬೇಡ ನಂಗೆ. ಅದಲ್ಲದೆ ಇನ್ನೊಂದು,
ನನಗೆ ಯಾರೋ ಕೇಳಿದ್ರಲ್ಲ, ದುರ್ಯೋಧನಿಗೆ 99 ತಮ್ಮಂದಿರವಂತ, ಅವರ ಹೆಸರೇನಾದ್ರೂ ಹೇಳಲಿಕ್ಕೆ ಆಗ್ತದೆ? ಏನಾದ್ರು ಹೇಳ್ಬೋದು, 4 ಆಗ್ತದೆ. ಒಂದು ಕೆಲಸ ಮಾಡಿ, ಲೋಕದಲ್ಲಿರುವಂತಹ ಎಲ್ಲಾ ದುಷ್ಟರ ಹೆಸರಿಗೆ ದುಸ್ ಮತ್ತು ದುರ್ ಎನ್ನುವ ಉಪಸರ್ಗಗಳನ್ನು ಸೇರಿಸಿ. ಅಯ್ಯೋ ದೇವರೇ, ನಮ್ಮ ದುರ್ಗೆಯನ್ನು ಸೇರಿಸಬೇಕಾಗ್ತದೆ ಕೊನೆಗೆ. ಇಲ್ಲ ಇಲ್ಲ, ದುರು ಅಂತ ಬಂದ ತಕ್ಷಣ ದುರ್ಗೆನೂ ಕೂಡ ಹಾಗೆ ಅದೇ ಸಾಲಿಗೆ. ನಾನು ಹೇಳ್ತೇನೆ ಎಲ್ಲಾ ದುಷ್ಟರ ಹೆಸರಿಗೆ ಅಂತ. ಲೋಕದಲ್ಲಿರುವ ಎಲ್ಲಾ ದುಷ್ಟರ ಹೆಸರಿಗೆ ಪುನಃ ಅಲ್ಲ ಅಲ್ಲ, ಅದೊಂದು ಹೀಗೆ ದುಷ್ಟರ ಹೆಸರಿಗೆ ಪುನಃ ದುರು ಸೇರಿದ್ರೆ ಆ ದುಷ್ಟತನ ಹೋಯಿತು ಅಂತ ಅರ್ಥ. ಯಾಕಂದ್ರೆ ಎರಡು ನಂಜಿ ಪ್ರಯೋಗ ಮಾಡಿದಲ್ಲಿ ಇಲ್ಲ ಸ್ವಾಮಿ, ದುಷ್ಟರ ಹೆಸರುಗಳೆಲ್ಲ ದುರ್ರಿಂದ ಆರಂಭ ಆಗಬೇಕು ಅಂತಿಲ್ಲ. ಒಬ್ಬ ಒಳ್ಳೆ ಹೆಸರು ದುಷ್ಟ ಇರ್ತಾನೆ. ರಾಮ ಅಂತ ಇರ್ಬೋದು ಹೆಸರು, ಬಾಂಬ್ ಹಾಕಿರ್ಬೋದು, ಏನು ಸಜ್ಜನ ಅಂತ ಹೇಳಲಿಕ್ಕೆ ಅದು ಮುಗಿತಾ? 5 ಮುಗಿತಲ್ಲ? ಅದು ಮುಗಿತು. ಇನ್ನು ಎಲ್ಲ ಮುಗಿದಂತೆನೆ ಲೆಕ್ಕ. ಎಲ್ಲ ಮುಗಿದಂತೆ. ಆಶು ಕವಿತೆ ಬೇಡ, ಒಂದು ಸಾಕು. 4 ಗಂಟೆ ಆಯ್ತು, ಆದ್ರಿಂದ ಸಮಯಕ್ಕೆ ಮುಗಿಸಬೇಕು ಅನ್ನೋ ದೃಷ್ಟಿಯಿಂದ ಅವಧಾನವನ್ನು ಮುಗಿಸುವ ದೊಡ್ಡವರಿಗೆ ನಾವು ಅಡಚಣೆ. ಮತ್ತೆ ಇನ್ನೊಂದು ದೊಡ್ಡ ವಿಷಯ ಹೇಳಬೇಕು ಅಂತಂದ್ರೆ, ಸದಾನಂದ ಶಾಸ್ತ್ರಿಗಳು ಒಳಗೊಳಗೆ ನಕ್ಕಾರು. ವಸ್ತುತಃ ಎಷ್ಟೋ ಅವಧಾನಗಳನ್ನು ಸ್ವಯಂ ಮಾಡುವವರು ಅವರು, ದೊಡ್ಡ ಅವಧಾನಿಗಳು. ಅದಕ್ಕಿಂತ ಹೆಚ್ಚು ಕರ್ನಾಟಕದ ಮೊದಲ ಅವಧಾನಿಗಳು. ಗಣೇಶರ ಅವಧಾನ ಮಾಡೋಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಅವಧಾನ ಮಾಡಿದವರು, ಕನ್ನಡದಲ್ಲಿ ಅವಧಾನ ಮಾಡಿದವರು, ತೆಲುಗಿನಲ್ಲಿ ಅವಧಾನ ಮಾಡ್ತಾರೆ. ನಮ್ಮ ಅವಧಾನಿಗಳ ಬಳಗದಲ್ಲಿ ತುಂಬಾ ಹಿರಿಯರು ಸದ್ಯಕ್ಕೆ ಕರ್ನಾಟಕದಲ್ಲಿ ಅವರೇ, ಸದಾನಂದ ಶಾಸ್ತ್ರಿಗಳು. ಅವರಿಗೆ ತುಂಬಾ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅವರು ಭಾಗ್ಯವಶಾತ್ ನಮಗೆ ಸಿಕ್ಕಿದ್ದಾರೆ. ಶ್ರೀಪಾದರು ಅವರನ್ನು ಕರೆಸಿದ್ದಾರೆ, ದೊಡ್ಡ ಭಾಗ್ಯ ಅಂತ ಭಾವಿಸ್ತೇನೆ. ಅವಧಾನದಲ್ಲಿ ಕಾಳಿಗಿಂತ ಜೊಳ್ಳೆ ಹೆಚ್ಚು ಅಂತ ಭಾವಿಸ್ತೇನೆ ಇವತ್ತು. ಯಾಕೆಂತಂದ್ರೆ 1 ಗಂಟೆ ಅವಧಾನ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ, ಕನಿಷ್ಠ 3 ಗಂಟೆ ಬೇಕು. ಆದರೂ ದೇವರು ಮುಗಿಸಿದ್ದ 1 ಗಂಟೆಯಲ್ಲಿ. ಅದಕ್ಕೋಸ್ಕರ ಎಲ್ಲ ಪೃಚ್ಛಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಶ್ರೀಪಾದರು ಈ ಕಾರ್ಯಕ್ರಮ ಮಧ್ಯದಲ್ಲಿ ಅವಧಾನವನ್ನು ಆಯೋಜಿಸಿದ್ದಕ್ಕೆ ಅವರಿಗೂ ಮತ್ತೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವಧಾನವನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣವಸ್ತು. ಯದ್ರೋ ಮರಂಧ್ರ ಪರಿಪೂರ್ತಿ ವಿಧೌ ಅದಕ್ಷಾಃ ವಾರಾಹ ಜನ್ಮನಿ ಬಭೂರಮೀ ಸಮುದ್ರಾಃ ತಂ ನಾಮ ನಾಥಮರವಿಂದ ದೃಶಂ ಯಶೋದಾ ಪಾಣಿದ್ವಯಾಂತರಜಲೇ ಸ್ನಪಯಾಂ ಬಭೂವ. ಕರಧೃತ ಬಾಣೇಶ್ವಾಸಂ ಸೀತಾ ಸೌಮಿತ್ರಿ ಶೋಭಿ ಪಾರ್ಶ್ವಯುಗಂ ವರದಂ ವಂದೇ ರಾಮಂ ಘನ ನೀಲಂ ಹನುಮದಾ ಸೇವ್ಯಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ, ಈ ಅವಧಾನ, ಇವತ್ತಿನ ಅವಧಾನ ನನಗಂತೂ ಬಹಳ ಸಂತೋಷ ಕೊಟ್ಟಿದೆ. ಅವಧಾನಿ ಸುಬ್ರಹ್ಮಣ್ಯ ಭಟ್ಟರ ಒಳ್ಳೆ ವಾಗ್ಮಿ ಮತ್ತು ವಿದ್ವತ್ತಿರ್ತಕ್ಕಂಥವರು. ಅವಧಾನ ಅನ್ನೋದು ಮುಖ್ಯವಾಗಿ ಮೆದುಳಿಗೆ ಸಂಬಂಧಪಟ್ಟ ವ್ಯವಹಾರ, ಇದು ಬುದ್ಧಿಗೆ ಸಂಬಂಧಪಟ್ಟದ್ದು. ಅಂಥದ್ರಲ್ಲಿ ಟೆನ್ಷನ್ ಇಟ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಅವನು ಯಾವನೋ ಒಬ್ಬನು ರನ್ನಿಂಗ್ ರೇಸ್ನಲ್ಲಿ ಫಸ್ಟ್ ಬಂದಿದ್ನಂತೆ. ಹೇಗೆ ಬಂದು ಹಾಳಾಗೋಗ, ನೀನು ಹೇಗೆ ಫಸ್ಟ್ ಬಂದೆ ಅಂದ್ರೆ ಹಿಂದೆ ನಾಯಿ ಅಟ್ಟುತ್ತಿತ್ತು ಅಂದಂತೆ. ಅದರಂತೆ ಗಂಟೆಯಲ್ಲಿ ಅವಧಾನ ಮುಗಿಸು, ಅರ್ಧ ಗಂಟೆಯಲ್ಲಿ ಮುಗಿಸು ಅನ್ನೋದು ಬಹಳ ಕಷ್ಟ. ಒಂದು ಸಲ ಇಂಥ ದೊಡ್ಡ ದೊಡ್ಡವರು ಪ್ರೋಗ್ರಾಮು, ಇಂಥ ಪ್ರೋಗ್ರಾಮಿಗೆ ನಂತರ ಇಟ್ಟರಂತೂ ಇನ್ನೂ ಬಹಳ ಟೆನ್ಷನ್ ಹೆಚ್ಚಾಗ್ತದೆ. ಅಚ್ಯುತದಾಸರ ಹರಿಕಥೆ ಅದು ನನ್ನ ಅಷ್ಟಾವಧಾನದ ನಂತರ ಹೈದರಾಬಾದಿನಲ್ಲಿ ಲಿಂಗಂ ಬರ್ಕತ್ಪುಲ್ಲ ರಾಯರ ಮಠದಲ್ಲಿ ಅಚ್ಯುತದಾಸರು ಅವರು ಟೈಮ್ ಮೇಂಟೈನ್ ಮಾಡೋರು. ಇದರಂತೆ ಲೇಟ್ ಆದರೆ ಕಷ್ಟ ರೀ ಅಂತ ನನಗೆ ಅಂದ್ಬಿಟ್ಟು ಶುರು ಮಾಡಿದರು, ಟೆನ್ಷನ್ ಶುರು ಮಾಡಿದರು. ತಮಾಷೆ ಏನಂದರೆ ಅಚ್ಯುತದಾಸರು ಬಂದು ಕೂತ್ಕೊಂಡಿದ್ರು ತಮ್ಮ ಕಾರ್ಯಕ್ರಮಕ್ಕೋಸ್ಕರ, ಅಲ್ಲೇ ಬಗಲಿಗೆ ಬಂದು ಕೂತ್ಕೊಂಡ್ರು. ಸ್ವಾಮಿ 5 ನಿಮಿಷದಲ್ಲಿ ಮುಗಿಸ್ತೇನೆ ಅಂತ ನಾನು ಅವ್ರನ್ನ ಕೇಳ್ಕೊಂಡೆ. ಇಲ್ಲ, ನೀವು ಬೇಕಾದಷ್ಟು ಸಮಯ ತಗೊಳ್ರಿ, ಅವರ ಅವಧಾರಿಗೆ ಅದರಂತೆ ಇರುತ್ತೆ. ಆದ್ರೂ ಅವರನ್ನ ನಿಂದಿರಿಸಿ ನಾವು ಕೆಲಸ ಮಾಡ್ಕೊಂತ ಕೊಡೋದು ಅಷ್ಟು ಸೂಕ್ತವಲ್ಲ ಅನ್ನೋ ಉದ್ದೇಶದಿಂದ ಅವರಿಗೆ ನಿಗದಿತವಾದ ಸಮಯಕ್ಕೆ ಅರ್ಧ ಗಂಟೆ ಅವರು ಲೇಟಾಗಿ ಶುರು ಮಾಡಿಕೊಳ್ಳಿ, ಅದು ನಮಗೆ ಸಂಬಂಧ ಇಲ್ಲ. ಆದರೆ ಅವ್ರ ಸಮಯ 4 ಗಂಟೆ ಅಂದರೆ 4 ಗಂಟೆಗೆ ನಾವು ಮುಗಿಸ್ಬೇಕಾದ್ದು ಅವರ ಬಗ್ಗೆ ನಾವು ತೋರ್ತಕ್ಕಂಥ ಗೌರವಕ್ಕೆ ನಿದರ್ಶನ ಆಗ್ತದೆ ಅಂತ ಹೇಳ್ತಾ, ಆ ಮಹಾನ್ ಚೇತನಗಳ ಕಾರ್ಯಕ್ರಮಕ್ಕೆ ನಾವು ಅಡ್ಡ ಬರಬಾರ್ದು ಅನ್ನೋ ಇದಕ್ಕೋಸ್ಕರ 1 ಗಂಟೆಯಲ್ಲಿ ಅಂದ್ರೂ ಅವಧಾನಿ ಸುಬ್ರಹ್ಮಣ್ಯ ಭಟ್ಟರು ಬಹಳ ಚೆನ್ನಾಗಿ ಮಾಡಿದರು. ಹಿಂದೊಮ್ಮೆ ಯಾವುದು ಚಿತ್ರದುರ್ಗದಲ್ಲಿ ಒಂದು ಅವಧಾನ ನಡೀತು. ರಾಮಶಾಸ್ತ್ರಿಗಳು ಅಂತ ಒಬ್ಬರು ಅವಧಾನ, ಅವರು ಒಬ್ಬ ಪೌರೋಹಿತ್ಯ ಬ್ರಾಹ್ಮಣರು, ಅವರು ಬಂದಿದ್ರು. 2 ಸಾಲು ನಡೆದಿದೆ. ನಂದೊಂದು ಸಭೆಗೆ ಪ್ರಾರ್ಥನೆ, ಇನ್ನು ಅವಧಾನ ಸಾಕು ಮಾಡಿಬಿಡೋಣ ಅಂದರು ಅವರು.
ಯಾಕೆ ಸ್ವಾಮಿ ಅಂತ ಕೇಳಿದೆ. ಅನ್ನಲ್ಲ ಅಗಳಲ್ಲ ನಾವು ಇಸಗ್ಲಕ್ಕೆ ಹೋಗೋದಲ್ಲ, 2 ಅಗಳು ಇಸಗಿದ್ರೆ ಸಾಕು, ಅನ್ನ ಹಾಗೆ ಅದು ಬಿಟ್ಟಾದ ಅರ್ಥ ಆಗ್ತದೆ. 2 ಸಾಲು ನಡೆದವಲ್ಲ, ಇನ್ನು ಸಾಕು, ಅವಧಾನಿಗಳು ಅವಧಾನ ಮುಗಿಸ್ತಾರೆ ಅನ್ನೋ ನಂಬಿಕೆ ನಮಗೆ ಬಂದಿದೆ, ಇನ್ನು ಅವಧಾನ ಮಾಡೋದು ಬೇಡ ಅಂದರು. ಅಲ್ಲ, ಇದು ಶುರು ಮಾಡಿದ ಮೇಲೆ ಮಧ್ಯದಲ್ಲಿ ಬಿಡೋ ವ್ಯವಹಾರ ಅಲ್ಲ, ಅದು ಮುಗಿಯಬೇಕು, ಆದ ಕಾರಣ ಮುಗಿಸೇ ತೀರಬೇಕು ಅಂತ ಅವ್ರಿಗೆ ಹೇಳಿ ಅವಧಾನವನ್ನ ಮುಗಿಸೋದಾಯ್ತು. ಇವತ್ತಿನ ಪೃಚ್ಛಕ ಮಹಾಶಯರು ಪೃಚ್ಛಕರ ಒಂದು ಆಶೀಸ್ಸು ಮತ್ತು ಸೌಮನಸ್ಯ, ಸಹೃದಯತೆ, ರಸಿಕತೆ ಇವು ಇಲ್ದಾಗಿ ಅವಧಾನ ಪೂರ್ತಿ ಆಗ್ತದಂದ್ರೆ ಅದು ಬಹಳ ಕಷ್ಟ. ಅದು ಗಂಟೆಯಲ್ಲಿ ಮುಗಿಯೋದು ಇನ್ನೂ ಕಷ್ಟ. ಅಂಥ ಅನೇಕ ಅವಧಾನಿಗಳನ್ನು ನಾನು ನೋಡಿದ್ದೇನೆ. ತೆಲುಗಿನಲ್ಲಿ ಒಬ್ಬ, ಅವರು ಬಂದಿಲ್ಲ ಕಾರಣ ನಾನು ಮಾತು ಮುಂದುವರಿಸ್ತಾ ಇದ್ದೇನೆ, ಒಬ್ಬ ಸುಪ್ರಸಿದ್ಧ ಅವಧಾನಿ, ಆತನಿಗೆ ನಾನೊಂದು ಸಮಸ್ಯೆ ಕೊಟ್ಟೆ. ನಾಮನ ನನಿಯನ್ ಅಂತ ಕೊಟ್ಟೆ. ಅದಕ್ಕೆ ಸಿಟ್ಟು ಬಂದುಬಿಡ್ತು. ಇದರಂತೆ ಕೆಟ್ಟ ಇದಿರ್ತದೆ, ಎದುರಿನವನು ಸೋಲಿಸಬೇಕು ಅಂತ ಪಂಡಿತಂಶು ಕುದೃಷ್ಟವ ಸ್ವಾನವರ್ಗ ದುಗ್ರಾಯತೆ ಅಂದಂತೆ ಮಾಡ್ತಿರ್ತಾರೆ. ಇದು ಅಂದ, ಇದರಲ್ಲಿ ಏನೂ ಇಲ್ಲ. ನಾನು ನಾನ್ ಮನನ್ ಅನಿಯನ್ ಅಂತ ಬಿಡಿಸ್ಕೊಂಡ್ರೆ ಆಗೇತು. ನನನ್ ಅನನ್, ಅವಳು ಅನ್ಲಂತೆ, ನಾನು ಹೂವಿನಂತವಳು. ನನ ಅಂದ್ರೆ ಹೂವು ಅಂತ ಅರ್ಥ. ನನನ್ ಅನನ್, ನಾನು ಹೂವಿನಂತವಳು. ನೀನು ತೆಲುಗು ಸಿನಿಮಾದಲ್ಲಿ ಎನ್ ಟಿ ರಾಮರಾವ್ ಹೇಳದಂತೆ ರಾಕ್ಷಸ ಶೃಂಗಾರ ಮಾಡಿದ್ರೆ ನನ್ನ ಕೈಲಿ ಆಗಲ್ಲ ಅಂಬೋ ರೀತಿಯಾಗಿ ನನನ್ ಅನನ್, ನನ ಅಂದ್ರೆ ನಾನು ಹೂವಿನಂತವಳು ಎನ್ನಲಾಗಿ, ಓ ಹೂವೇ, ನನ್ನನ್ನು ನಾನ್ ಇಲ್ಲ ಬೇಡ ಎಂದರೆ ಮನನ್ ಬದುಕಲಾರೆ ಅನನ್ ಅಂದನು ಅಂತ ಎದುರ್ದು ಇಲ್ಲ ಅಲ್ಲಿ. ಬಿಡಿಸ್ಕೊಂಡ್ರೆ ಸಾಕು, ಇನ್ಯಾತರದ್ದು ಇಲ್ಲ ಅಲ್ಲಿ ಸಮಸ್ಯೆ. ಇದರಂತೆ ಕೆಲವೊಮ್ಮೆ ಸುಮ್ಮನೆ ಬಿಡಿಸ್ತ್ರೆ ಸಿಗತಕ್ಕಂಥ ಪರಿಷ್ಕಾರಗಳು ಇರ್ತವೆ. ಆ ಸಮಯದಲ್ಲಿ ಸತ್ಯಸ್ಫೂರ್ತಿ ಅನ್ನೋದು ಬರಬೇಕು, ಸ್ಫುರಿಸಬೇಕು. ಇವೆಲ್ಲ ಸುಬ್ರಹ್ಮಣ್ಯ ಭಟ್ಟರಿಗೆ ಇದೆ ಇವೆ ಅನ್ನೋದ್ರಲ್ಲಿ ಇದೆ ಅಂತ ಕನ್ನಡದಲ್ಲಿ ಬಹುವಚನಕ್ಕೆ ಕನ್ನಡದಲ್ಲಿ ಏಕವಚನ ಪ್ರಯೋಗ, ವರ್ಬಲ್ ಪ್ರಯೋಗ ಮಾಡ್ತಾರೆ. ಅದು ಯಾಕೋ ನನಗೆ ಗೊತ್ತಿಲ್ಲ. ನಮ್ಮ ತೆಲುಗಿನವ್ರಿಗಂತ ಅಭ್ಯಾಸ ಇಲ್ಲ, ನಾನು ಬಹುವಚನ ಪ್ರಯೋಗ ಮಾಡ್ತಾ ಇರ್ತೀನಿ. ಇವನಿಗೆ ಕನ್ನಡ ಗೊತ್ತಿಲ್ಲ ಅನ್ಕಂತಾರೆ, ನನಗೆ ಗೊತ್ತಿಲ್ಲ. ಬಹಳ ಬಸ್ಸು ಇದೆ ಅಂತೆ, ಬಹಳ ಬಸ್ಸು ಪ್ಲೂರಲ್ ಇದೆ ಅಂತ ಏಕವಚನ ಪ್ರಯೋಗ ಮಾಡ್ತಾರೆ. ಮಾಡಲಿ, ಅರ್ಥ ಆಗೋದು ಮುಖ್ಯ ತಾನೇ ಭಾಷೆಗೆ. ಇವತ್ತಿನ ಅವಧಾನ ನಿಜವಾಗಿ ಸಕ್ಸಸ್ ಆಗೋದರಲ್ಲಿ ಭೂರಿ ಅಂಶ ನಮ್ಮ ಭಟ್ರದ್ದಿದೆ, ಆ ಪ್ರಸ್ತುತ ಪ್ರಸಂಗಿಗಳಿದ್ದಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅವರು ಯಕ್ಷಗಾನದಲ್ಲಿ ಭಾಗವಹಿಸ್ತಕ್ಕಂಥವ್ರು. ಯಕ್ಷಗಾನದಲ್ಲಿ ಭಾಗವಹಿಸ್ತಕ್ಕಂಥವರಿಗೆ ಸದ್ಯಸ್ಫೂರ್ತಿ, ಆಶು ಪ್ರಸಂಗ ಅಂತಾರೆ ನೋಡಿ, ಆಶುವಾಗಿ ಮಾತನಾಡಕ್ಕಂಥ ದೊಡ್ಡ ಯೋಗ್ಯತೆ ಇದ್ದಾಗಲೇ ಅದು ಬಹಳ ಸಕ್ಸಸ್. ಅವರು ಎಷ್ಟೋ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಇಂಥ ಒಂದು ವಿದ್ವತ್ಪೂರ್ಣವಾದಂಥ ಮತ್ತು ಸೌಮನಸ್ಯವುಳ್ಳಂಥ ಪುಣ್ಯಾತ್ಮರ ವಿದ್ವಾಂಸರ ಸಹೃದಯರ ಜೊತೆಯಲ್ಲಿ ಇವತ್ತು ಭಾಗವಹಿಸುತ್ತೇ ನನ್ನ ಧನ್ಯತೆ ಅಂತ ನಾನು ಭಾವನೆ ಮಾಡ್ತಾ, ಆ ಶ್ರೀಗಳವರ ಎದುರಿಗೆ ಅವರ ತುಂಬು ಅನುರಾಗ ದೃಷ್ಟಿ, ಅದು ಅಂದ್ರೆ ಅಲ್ಲ ರಾಗ ಅಂತ, ಅವರ ಅನುರಾಗ ಮತ್ತು ಪ್ರೀತಿಯ ದೃಷ್ಟಿಯ ಮುಂದೆ ಇಷ್ಟು ಮಾತ್ರ ಈ ಕಾರ್ಯಕ್ರಮ ನಡೆಸುವ ಒಂದು ಅವಕಾಶವನ್ನು ಭಗವಂತ ಕೊಟ್ಟಂತೆ ನಾನು ಬಹಳ ಸಂತೋಷ ಪಡ್ತಿದ್ದೇನೆ. ಇವರು ನನ್ನ ಪದ್ಯವನ್ನು ಹೇಳೋಂದ್ರು, ಅದು ನಾನು ಅಷ್ಟು ಪಂಡಿತನಲ್ಲ, ನಾನು ಇದ್ದ ವಿಷಯ ಅದು ಕನ್ನಡದಲ್ಲೇ ಅಂತ ಹೇಳಿದ್ರು ಇವರು ಬಂದು. ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಸುಲಭವಾಗಿರಲಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಆರದನಂದ ಭಲೆ ನಾರಾಯಣನ ವಾಸುದೇವನ ನೆನೆ ನೀ ಪೀನಾ, ಅದೇ ಪದ ಪ್ರಯೋಗ ಬಂದಿದೆ. ಪೀನಾಯತ ವಕ್ಷಣ ಜಲಜಾನಾಥನ ಪಡೆವೆ ದಿವ್ಯ ಕೀರ್ತಿಯ ಭುವಿಯೋ. ಇದು ನನ್ನ ಪದ್ಯವಾಗಿದೆ. ಅವಧಾನವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಸುಬ್ರಹ್ಮಣ್ಯ ಭಟ್ಟವಧಾನಿಗಳವರು ಶ್ರೀಗಳವರಿಂದ ಫಲವಂತಾಕ್ಷಿ ಹಾಗೆ ಎಲ್ಲ ಪುಸ್ತಕರು ಕೂಡ ಕುಲಕರ್ಣಿಯವರವರ ಪದ್ಯ ಸಮಸ್ಯೆಯನ್ನು ಹೇಳಿ. ಮತ್ತೆ ಅವರು ಯಾರನ್ನು ಚುಂಬಿಸ್ತಾರೆ ನೋಡ್ಬೇಕು. ಅಂಬರ ಚುಂಬಿ. ನಾನು ಕಲ್ಪಿಸಿದಂತೆ ಅವರು ಬಹುವರಿಯ ಸಮಾಸದಲ್ಲೇ ನನ್ನ ಸಮಸ್ಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಶಂಭುಶ್ಚುಂಬತಿ ಜಾನಕಿ ಅನ್ನೋದಕ್ಕೆ ಬಹಳ ಸೊಗಸಾಗಿ ಕೂಡಲೇ ಆಲೋಚನೆ ಮಾಡಿ ಉತ್ತರವನ್ನು ನೀಡಿದ್ದಾರೆ. ನನ್ನ ಪದ್ಯ ಪೂರ್ಣವೂ ಕೂಡ ಅದೇ ರೀತಿಯಲ್ಲಿದೆ.
ಮಿತ್ರಋಕ್ಷ ಕಪಿ ಪಕ್ಷೀಯ ರಾಘವೋ ಹತರಾವಣ ಧನ್ಯ ಸ್ಥಾಪಿತ ಸತ್ತೀರ ಶಂಭು ಚುಂಬತಿ ಜಾನಕೀಂ ಅಂತ. ಮಿತ್ರ ವೃಕ್ಷ ಕಪಿ ಪಕ್ಷಿ, ಮಿತ್ರಾಣಿ ವೃಕ್ಷ, ಜಾಂಬವಂತ ಕಪಿಗಳು ಪಕ್ಷಿಗಳು ಯಾರಿಗೆ ಮಿತ್ರವು ಅಂದ್ರೆ ಅಂತಹ ಪಶುಗಳನ್ನೂ ಕೂಡ ತನ್ನ ಮಿತ್ರರನ್ನಾಗಿ ಮಾಡಿ ಸಮಾಜಕ್ಕೆ ತೋರಿಸಿದ. ಎಂಥವರನ್ನೂ ಕೂಡ ಮಿತ್ರರನ್ನಾಗಿ ಮಾಡಬಹುದು ಅಂತ ಅನ್ನೋದನ್ನ ತನ್ನ ಜೀವನದಲ್ಲಿ ರಾಮಚಂದ್ರ ತೋರಿಸಿಕೊಟ್ಟಿದ್ದಾನೆ. ಲೋಕಕಂಟಕನಾಗಿರುವಂತಹ ರಾವಣನನ್ನು ನಿಗ್ರಹ ಮಾಡಿದ್ದಾನೆ, ಸೇತುಬಂಧನವನ್ನು ಮಾಡಿದ್ದಾನೆ, ಮಹತ್ತರವಾದ ಕಾರ್ಯವನ್ನು ಮಾಡಿ ಮುಂದಿನ ಜನತೆಗೆ ಈಶ್ವರನ ಪೂಜೆಗೋಸ್ಕರ ರಾಮೇಶ್ವರದಲ್ಲಿ ಈಶ್ವರನ ಪ್ರತಿಷ್ಠಾಪನೆಯನ್ನು, ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿ ಧನ್ಯನಾಗಿರುವಂತಹ ರಾಮಚಂದ್ರ ಯಾವತ್ತು ಕೃತಕೃತ್ಯನಾಗಿರುವ ಪತಿ ಸತಿಯನ್ನು ಚುಂಬಿಸುವಂತೆ ಆ ರಾಮಚಂದ್ರ ಜಾನಕಿಯನ್ನ ಚುಂಬಿಸ್ತಾ ಇದ್ದಾನೆ ಅಂತ. ಮಿತ್ರ ವೃಕ್ಷ ಕಪಿ ಪಕ್ಷೀಯ ರಾಘವೋ ಹತರಾವಣ ಧನ್ಯ ಸ್ಥಾಪಿತ ಸತ್ತೀರ ಶಂಭುಶ್ಚುಂಬತಿ ಜಾನಕೀಂ ಅಂತ. ಇವರು ಹೇಳಿದ ಜಾನಾಲೇನ ಆನಾಪಾನಕ್ಕೆ ನಾನು ಒಂದು ಪದ್ಯ ಪೂರಣೆಯನ್ನ ಮಾಡಿದ್ದೇನೆ. ಧ್ರುವನ ಚರಿತ್ರೆಯನ್ನು ಇಟ್ಕೊಂಡು ಆನಾಕ ಮಗಮದ್ಬಾಲಃ, ಸ್ವರ್ಗಕ್ಕೆ ಹೋಗಿದ್ದಲ್ಲ, ಸ್ವರ್ಗದ ಹತ್ತಿರಕ್ಕೆ ನಕ್ಷತ್ರದಲ್ಲಿರೋದು. ಆನಾಕ ಮಗಮದ್ಬಾಲಃ ಧ್ರುವೋ ಜಾನಾತಿ ಯತ್ ತಪಃ, ಆನ ಜಾನಾಯಿತು, ಯತ್ ತಪಃ ಬಲೇನಾಪಿ ಖಲೇನಾಪಿ ಸುಧಾಪಾನಾತ್ ನಯದ್ ಭವೇತ್. ಬಲೇನ ಲೇನ ಬಂತು, ಬಲದಿಂದ ಯಾವುದನ್ನ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಭಾರಿ ದುಷ್ಟನಾಗಿದ್ದೇನೆ ತನ್ನ ದೌಷ್ಟ್ಯದಲ್ಲಿ ಸಾಧನೆ ಮಾಡ್ತೇನೆ ಅದು ಆಗೋದಿಲ್ಲ, ನಾ ಅಮೃತ ಪ್ರಾಶನ ಮಾಡಿದ್ದೇನೆ ಅದನ್ನ ಸಾಧಿಸಿಕೊಳ್ಳುತ್ತೇನೆ ಅದು ಆಗೋದಿಲ್ಲ. ನಯದ್ಭವೇ ತತ್ ತಪಸ ತತ್ ಸಾಧಿತವಾನ್ ಅಂತ. ಸುಂದರ ಪದ್ಯ. ಆಯ್ತು.